ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಕರ್ತನೇ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಘನಪಡಿಸಿ ಮಹಿಮೆಪಡಿಸ್ತೇವೆ. ನೀವು ಒಳ್ಳೆ ದೇವರು, ಒಳ್ಳೆ ಕಾಳು ಮಾಡುತ್ತ ದೇವರು. ಈ ಸಮಯದಲ್ಲಿ ದೇವರಾತ್ಮನೇ ನೀನು ನಮ್ಮೊಳಗೆ ಇಟ್ಟು ನನ್ನೊಟ್ಟಿಗೆ ನೀನು ಮಾತನಾಡುವಾಗ ನಾವೆಲ್ಲರೂ ನಿನ್ನ ಮಾತುಗಳು ಕೇಳಿ ಆತ್ಮಿಕವಾಗಿ ಬಲ ಹೊಂದುವಂತೆ ನೀವು ತಾನೇ ಸಹಾಯ ಮಾಡಿ ಕಾಪಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆ, ಆಮೆನ್. ಇವತ್ತಿನ ವಾಕ್ಯಾಂಶ, ನೀನು ದೇವರ ದೃಷ್ಟಿಯಲ್ಲಿ ಯಾರು, ನೀನು ದೇವರ ದೃಷ್ಟಿಯಲ್ಲಿ ಯಾರು ಎಂಬುದಾಗಿ. ಇಲ್ಲಿ ನಾವು ವಾಕ್ಯವನ್ನು ನೋಡುವಾಗ ನನಗೆ ನಾನೇ ಕ್ವಶನ್ ಹಾಕೋಬೇಕು, ನಾನು ದೇವರ ದೃಷ್ಟಿಯಲ್ಲಿ ಯಾರು, ನಾನು ದೇವರ ದೃಷ್ಟಿಯಲ್ಲಿ ಯಾರು ಅಂತ ಕ್ವಶನ್ ಹಾಕೊಳ್ಳುವಾಗ ದೇವರು ನಮಗೆ ಉತ್ತರ ನೀಡ್ತಾನೆ. ನಾನು ದೇವರಲ್ಲಿ ಹೇಗಿದ್ದೀನಿ, ನಾನು ದೇವರಲ್ಲಿ ಯಾರು ಅಂತ ನೋಡುವಾಗ, ಇಲ್ಲಿ ಸತ್ಯವೇದದಲ್ಲಿ ನೋಡುವಾಗ ದೇವರು ಯೆಶಾಯನ ಮುಖಾಂತರ ಆ ಇಸ್ರಾಯೇಲ್ ಜನಾಂಗಕ್ಕೆ ಒಂದು ಮಾತು ಹೇಳ್ತಾ ಇದ್ದೀನಿ. ಏನಂತಂದ್ರೆ ನೋಡ್ರಿ, ಅಲ್ಲಿ 43ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಹೇಳ್ತಾನೆ? ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು, ಮಾನ್ಯನು, ಪ್ರಿಯನೂ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ನೋಡ್ರಿ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಅಂದ್ರೆ ಪ್ರಿಯ ನನ್ನ ಸಹೋದರ ಸಹೋದರಿ, ದೇವರು ಹೇಳ್ತಾ ಇದ್ದಾನೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮತ್ತು ಮಾನ್ಯನು ಮತ್ತು ಪ್ರಿಯನು. ನೋಡ್ರಿ, ದೇವರ ದೃಷ್ಟಿಯಲ್ಲಿ ಒಬ್ಬ ಮನುಷ್ಯನು ಅಮೂಲ್ಯನಂತೆ, ಎಷ್ಟೋ ಬೆಲೆ ಅಂತೆ. ಈ ಲೋಕದಲ್ಲಿರುವಂಥವ್ರು ನಾವು ಯಾವ ರೀತಿ ಇರ್ತೀವಿ? ನಮ್ಗೇನಾದ್ರೂ ಗೌರವ ಸಿಗುತ್ತಾ? ಯಾರು ಪ್ರಧಾನಿ ಬಂದ್ರೆ, ಮುಖ್ಯಮಂತ್ರಿ ಬಂದ್ರೆ, ದೊಡ್ಡ ದೊಡ್ಡ ಅಧಿಕಾರಿಗಳು ಬಂದ್ರೆ ಅವ್ರಿಗೆ ಒಂದು ಸ್ಥಾನಮಾನ ಕೊಡ್ತಾರೆ. ಆದ್ರೆ ನಮಗೆ ಯಾವುದೇ ರೀತಿಯ ಸ್ಥಾನಮಾನ ಸಿಗೋದಿಲ್ಲ, ಕೊಡೋದಿಲ್ಲ. ಆದ್ರೆ ದೇವ್ರು ನೋಡಿ ನಮ್ಗೆ ಎಂಥ ಒಂದು ಬಿರುದು ಕೊಡ್ತಾರೆ, ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು. ಅಂದ್ರೆ ಚಿನ್ನ ಬೆಳ್ಳಿಗಿಂತ, ವಜ್ರ ವೈಡೂರ್ಯಕ್ಕಿಂತ ನೀನು ನನ್ನ ದೃಷ್ಟಿಯಲ್ಲಿ ಅಮೂಲ್ಯನು ಮತ್ತು ಮಾನ್ಯನು. ಅಂದ್ರೆ ನೀನು ಆರಿಸಲ್ಪಟ್ಟಂತವನು ಮತ್ತು ಪ್ರಿಯನು. ಈ ಲೋಕದಲ್ಲಿ ಎಲ್ಲಕ್ಕಿಂತ ನೀನು ನನಗೆ ಪ್ರಿಯಳಾಗಿದ್ದೀಯಾ. ಹಾಗಾಗಿ ನಿನ್ನನ್ನು ನಾನು ಪ್ರೀತಿಸಿ ನಿನ್ನನ್ನು ರಕ್ಷಿಸುವುದಕ್ಕಾಗಿ, ನಿನ್ನನ್ನು ವಿಮೋಚಿಸುವುದಕ್ಕಾಗಿ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ? ನಿನಗೆ ಆಗಿರುವುದರಿಂದ ನಾನು ನಿನಗೆ ಬದಲಾಗಿ ಮನುಷ್ಯರನ್ನು, ನಿನ್ನ ಪ್ರಾಣಕ್ಕೆ ಪ್ರತಿಯಾಗಿ ಜನಾಂಗಗಳನ್ನು ಕೊಡುವೆನು. ಅಂದ್ರೆ ನಿನಗೆ ಬದಲಾಗಿ ಮನುಷ್ಯರನ್ನ. ಅಂದ್ರೆ ಪ್ರಿಯರೇ, ಈ ಒಂದು ವಾಗ್ದಾನ ನಿಜವಾಗ್ಲೂ ನಾವು ಅರ್ಥ ಮಾಡ್ಕೊಂಡ್ರೆ ದೇವರು ಎಷ್ಟು ಒಳ್ಳೆಯವನು, ನಮ್ಮನ್ನ ಎಷ್ಟು ಚೆನ್ನಾಗಿ ಪ್ರೀತಿ ಮಾಡ್ತಾನೆ, ನಮ್ಮನ್ನ ಎಷ್ಟು ಚೆನ್ನಾಗಿ ಆಶೀರ್ವದಿಸ್ತಾನೆ ಅಂತೇಳಿ ನಾವು ನೋಡ್ಬೋದು. ಇಲ್ಲಿ ಇವತ್ತು ನಾವು ಮುಂದೆ 3ನೇ ವಚನ ನೋಡ್ರಿ, 43ನೇ ವಚನ ಏನ್ ಹೇಳುತ್ತೆ? ಯೆಶಾಯ, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸಮದಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ನೋಡ್ರಿ, ನಾನು ಏನ್ ಹೇಳ್ತಾ ಇದ್ದೇನೆ ಅಲ್ಲಿ? ಬಹಳ ಸ್ಪಷ್ಟ, ಯೆಹೋವನೆಂಬ ನಾನು ನಿನ್ನ ದೇವರಾಗಿದ್ದೇನಷ್ಟೇ, ಇಸ್ರಾಯೇಲರ ಸದಮಲ ಸ್ವಾಮಿಯಾದ ನಾನು ನಿನ್ನ ರಕ್ಷಕನು. ಅಂದ್ರೆ ಸದಮಲ ಸ್ವಾಮಿ ಅಂದ್ರೆ ಸರ್ವಕ್ಕೂ ಅಧಿಪತಿಯಾಗಿರುವಂತ, ಸರ್ವಶಕ್ತನಾಗಿರುವಂತ, ಸರ್ವರನ್ನು ಪ್ರೀತಿಸುವಂತ, ಯಾರು ತನ್ನ ಮಕ್ಕಳು, ತನ್ನ ಜನಾಂಗ, ತನ್ನ ಆರಿಸಿಕೊಂಡಂತ ಯಾರಿರ್ತಾರೋ ಅವರು ಪ್ರೀತಿಸುವಂತ ನಿನ್ನ ರಕ್ಷಕನು. ಹಾಗಾಗಿ ಅದನ್ನ ಹೇಳ್ತಾ, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ, ಐಗುಪ್ತವನ್ನು ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ ಅಂತ ಹೇಳುವಾಗ, ಐಗುಪ್ತ ಅಂದ್ರೆ ಒಂದು ದೇಶ. ಇವತ್ತು ಐಗುಪ್ತ ದೇಶ ಅಂದ್ರೆ ಇವಾಗ ಹೆಸರು ಅದಕ್ಕೆ ಏನಂದ್ರೆ ದುಬೈ ಬಡ ದೇಶನ ಶ್ರೀಮಂತ ದೇಶನ? ಶ್ರೀಮಂತ ದೇಶ. ನಮ್ಮ ಭಾರತ ದುಬೈಯಲ್ಲಿ ಏನು ಇಲ್ಲ, ಈ ತರ ಕೊಳಚೆ ಏನು ಕಾಣೋದಿಲ್ಲ ದುಬೈಯಲ್ಲಿ. ರೋಡ್ಗಳು ಅಷ್ಟೇ, ಎಲ್ಲಿ ಒಂದು ಪೇಪರ್ ಬೀಳಂಗಿಲ್ಲ, ಒಂದು ಯಾರು ಉಗುಳಂಗಿಲ್ಲ, ಒಂದು ಸ್ಮೋಕ್ ಮಾಡಿ ಒಂದು ಸಿಗರೇಟ್ ಆಗ್ಲಿ ಇನ್ನೊಂದು ಬಿಸಾಕಂಗಿಲ್ಲ. ರಸ್ತೆಗಳಲ್ಲಿ ಮಲ್ಕೋಬೋದಂತೆ. ನಮ್ಮ ಸೊಸೆ ಹೇಳ್ತಾಳಲ್ಲ, ದುಬೈಲಿ ಹುಟ್ಟಿ ಬೆಳೆದಿರೋದ್ರಿಂದ ಕೇಳ್ತಾಳ, ಯಾರಾದ್ರೂ ಎಲ್ಲಾದ್ರೂ ಒಂದು ಉಗುಳಿದ್ರೆ ಹಂಗೆ ಫೈನ್ ಬೀಳ್ತದಂತೆ ಅವ್ರ ಮೇಲೆ, ಹಂಗೆ ಟ್ಯಾಕ್ಸ್ ಬೀಳ್ತದಂತೆ. ಆ ರೀತಿ
ಅಷ್ಟು ಕ್ಲೀನಾಗಿ ನಾವು ಮನೆಯಲ್ಲೂ ಕೂಡ ಎಷ್ಟೋ ಗಲೀಜು ಇಟ್ಕೊಂಡಿರ್ತೀವಿ, ಅಲ್ಲಿ ರಸ್ತೆಗಳಲ್ಲಿ ಕೂಡ ಗಲೀಜಿರೋದಿಲ್ಲ. ಅಷ್ಟು ನೀಟಾದ ದೇಶ, ಅಷ್ಟು ಐಶ್ವರ್ಯವಂತವಾದ ದೇಶ ದುಬೈ. ಆ ಒಂದು ದೇಶ ಆಗಿನ ಕಾಲದಲ್ಲಿ ಐಗುಪ್ತ. ಅಂತ ಶ್ರೀಮಂತ ದೇಶವನ್ನ ನಾನೇನ್ ಮಾಡ್ತೀನಿ, ನಿನ್ನ ವಿಮೋಚನೆಗಾಗಿ ಈಡು ಮಾಡ್ತೀನಿ, ಅಂತ ದೇಶವನ್ನು ಬಲಿ ಕೊಡ್ತೀನಿ ಅಂತ ಹೇಳ್ತಾರೆ. ಬೇರೆ ಯಾಕೋಬನು ತನ್ನ ಕಾಲಮಿತಿಯಲ್ಲಿ ಬಡತನ ಬಂದ್ಬಿಡ್ತದೆ. 7 ವರ್ಷ ಘೋರವಾದ ಬಡತನ, ಬರಗಾಲ ಬರ್ತದೆ. 7 ವರ್ಷ ಮಳೆ ಬೀಳೋದಿಲ್ಲ ಕಾನಾನು ದೇಶದಲ್ಲೆಲ್ಲ. ಆದ್ರೆ ಐಗುಪ್ತ ದೇಶದಲ್ಲಿ ಅಲ್ಲಿ ಮಳೆ ಬೀಳಲ್ಲ. ಆದ್ರೆ ಐಗುಪ್ತ ದೇಶದಲ್ಲಿ ಸಮೃದ್ಧಿಯಾದ ಬೆಳೆಯನ್ನು ಬೆಳೆದು ಅಲ್ಲಿ ಬೇಕಾದಷ್ಟು ಸ್ಟಾಕ್ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ದೇವರೇ ಯಾಕೋಬನ 11ನೇ ಮಗನನ್ನ ಆ ದೇಶಕ್ಕೆ ಕಳಿಸಿ ಅಲ್ಲಿ ಪ್ರಧಾನಿಯಾಗಿ ಮಾಡಿರ್ತಾನೆ. ಅವನು ಜ್ಞಾನವಂತನಾಗಿ ಮುಂದೆ 7 ವರ್ಷಗಳು ಬರಗಾಲ ಬರ್ತದೆ ಅಂತೇಳಿ, ಮುಂದೆ ಅದಕ್ಕಿಂತ 7 ವರ್ಷ ಸುಭಿಕ್ಷ ಕಾಲ ಇರ್ತದೆ. ಒಳ್ಳೆ ಮಳೆ ಬೆಳೆಗಳು, ಒಳ್ಳೆ ಬೆಳೆಗಳಾಗ್ತಾ ಇರ್ತದೆ. ಆ ಬೆಳೆಗಳೆಲ್ಲ ಸ್ಟಾಕ್ ಮಾಡಿ ಮುಂದೆ 7 ವರ್ಷಕ್ಕೆ ಸ್ಟಾಕ್ ಮಾಡಿ ಇಟ್ಕೊಂಡಿರ್ತಾನೆ. ಆದ್ರೆ ಕಾನಾನ್ ದೇಶದಲ್ಲಿ ಯಾರು ಬುದ್ಧಿವಂತರಾಗ್ಲಿಲ್ಲ. ಹಾಗಾಗಿ ಅಲ್ಲಿ ಏನಾಗುತ್ತಂದ್ರೆ ಆ ಕಾನಾನ್ ದೇಶದಲ್ಲಿ ಮಳೆ ನಿಂತೋಯ್ತು, ಬೆಳೆಗಳಿಲ್ಲ, ಊಟಕ್ಕಿಲ್ಲ. ಹಾಗಾಗಿ ಆ ಕಾನಾನ್ ದೇಶದಿಂದ ಐಗುಪ್ತ ದೇಶದಲ್ಲಿ ರೇಷನ್ ಮಾರ್ತಾ ಇದ್ದಾರೆ, ದವಸ ಧಾನ್ಯಗಳು ಮಾಡ್ತಾ ಇದ್ದಾರೆ ಅಂತೇಳಿ ಕಳಿಸಿ ಅಲ್ಲಿ ಆ ದವಸ ಧಾನ್ಯ ಇರುವಂತ ಸ್ಥಳವನ್ನು ನೋಡಿ 1 ಸಾರಿ 2 ಸಾರಿ ತಗೊಂಡ್ ಬರ್ತಾರೆ. ಆಮೇಲೆ ಯಾಕೋಬನ ಮಗನೇ ಅಲ್ಲಿ ಪ್ರಜೆಯಾಗಿರೋದ್ರಿಂದ ನನ್ನ ಅಣ್ಣಂದರು, ನನ್ನ ರಕ್ತ ಸಂಬಂಧ ಯಾಕೆ ಅವರು ಬರಗಾಲದಲ್ಲಿ ಜೀವಿಸ್ಬೇಕು ಅಂತ ಅಲ್ಲಿ ರಾಜನ ಪರ್ಮಿಷನ್ ತಗೊಂಡು ಇವ್ರನ್ನೆಲ್ಲ 70 ಜನ ಹೋಗ್ತಾರೆ ಐಗುಪ್ತ ದೇಶಕ್ಕೆ. ಎಷ್ಟು ಜನ? 70 ಜನ ಹೋಗ್ತಾರೆ. 70 ಜನ ಹೋಗಿ 400 ವರ್ಷ ಅಲ್ಲೇ ನಿಂತು ಹೋಗ್ಬಿಡ್ತಾರೆ. 400 ವರ್ಷ ನಿಂತೋದ್ಮೇಲೆ ಯೋಸೆಫನು ಸತ್ತೋಗ್ಬಿಡ್ತಾನೆ, ಮತ್ತು ಯಾರು ಆ ದೇಶದ ಫರೋಹನು ಸತ್ತೋಗ್ಬಿಡ್ತಾನೆ. ಬೇರೆ ಫರೋಹನು ಬರ್ತಾನೆ, ಬೇರೆ ಆಡಳಿತ ಬಂದ್ಬಿಡ್ತದೆ. ಆಮೇಲೆ ಏನಾಗುತ್ತಂದ್ರೆ ಇವ್ರು 70 ಜನ ಹೋದವರು ಹೆಚ್ಚು ಕಡಿಮೆ 30 ಲಕ್ಷ ಜನ ಮೇಲ್ಪಟ್ಟಾಗ್ಬಿಡ್ತಾರೆ. ಎಷ್ಟು? 30 ಲಕ್ಷ ಜನ ಮೇಲ್ಪಟ್ಟಾಗ್ಬಿಡ್ತಾರೆ. ಅವಾಗ ಇವ್ರ ಜನಾಂಗ ಯಾವಾಗ ಜಾಸ್ತಿ ಆಗ್ತಾ ಇರ್ತದೋ ಐಗುಪ್ತ ದೇಶದ ರಾಜರು ಅವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಇವ್ರನ್ನ ಹಾಳು ಮಾಡ್ಬೇಕು, ಇವ್ರನ್ನ ಏನೋ ಇದ್ ಮಾಡ್ಬೇಕು, ಇವ್ರಿಗೆ ಹಿಂಗೆ ಬಿಟ್ಟರೆ ಇವ್ರಿಗೆ ದೊಡ್ಡ ಜನಾಂಗ ಆಗ್ಬಿಟ್ಟು ಮುಂದಿನ ದಿನಮಾನಗಳಲ್ಲಿ ನಮ್ಗೆ ತೊಂದರೆ ಮಾಡ್ತಾರೆ, ಇವ್ರು ನಮ್ಗೆ ತಿರುಗಿ ಬೀಳ್ತಾರೆ, ನಮ್ಮನ ಮೇಲೆ ಯುದ್ಧ ಮಾಡಿ ನಮ್ಮನ್ನೇ ಬೇಕಾದ್ರೆ ಸಾಯಿಸ್ಬಿಡ್ತಾರೆ. ಅಷ್ಟು ಜನಾಂಗ ಇವ್ರು ಆಗೋಗ್ಬಿಡ್ತಾ ಇದಾರೆ. ಅದರಿಂದ ಇವ್ರಿಗೆ ಏನಿದೆಲ್ಲ ಕಿತ್ಕೊಂಡ್ಬಿಟ್ಟು ಇವ್ರು ಬಿಟ್ಟಿ ಕೆಲಸ ಮಾಡೋಣ, ಏನು ಇಸ್ರಾಯೇಲ್ ಜನಾಂಗನ ಬಿಟ್ಟಿ ಕೆಲ್ಸಕ್ಕೆ ಮಾಡ್ತಾರೆ. ಹೆಂಗಂದ್ರೆ ಬೆಳಗಿನಿಂದ ಸಾಯಂಕಾಲ ಕೆಲಸ ಮಾಡ್ಬೇಕು, ಚಿಕ್ಕ ಮಕ್ಕಳು ದೊಡ್ಡವರೆಲ್ಲ ಕೆಲಸ ಮಾಡ್ಬೇಕು. ಕೂಲಿ ಮಾತ್ರ ಕೊಡಲ್ಲ, ಊಟ ಮಾತ್ರ ಕೊಡ್ತಾರೆ ಅಷ್ಟೇ. ಊಟ ಮಾತ್ರ ಕೊಡ್ತಾರೆ, ಹಗಲಿರುಳು ಕೆಲಸ ಮಾಡ್ಬೇಕು. ಅವ್ರು ಏನ್ ಕೆಲಸ ಒಪ್ಪಿಸಿದ್ರೆ ಆ ಕೆಲಸ ಮಾಡ್ಬೇಕು. ಗಾರ್ಮೆಂಟ್ಸ್ಗಳಲ್ಲಿ ಆ ಪೀಸ್ಗಳು ಇಷ್ಟು ಪೀಸ್ ಅಂದ್ರೆ ಅಷ್ಟು ಪೀಸ್ ಹೊಲ್ದಾಗ್ಬೇಕು. ಆ ರೀತಿ ಕಂಡೀಷನ್ ಐಗುಪ್ತ ದೇಶದಲ್ಲಿ. ಇಟ್ಕೆ ಮಾಡ್ಬೇಕು, ಹೊಲದ ಕೆಲಸ ಮಾಡ್ಬೇಕು, ಅವರೇ ಸೌದೆ ಕಟ್ಕೊಂಡು ಬರ್ಬೇಕು, ಅವರೇ ಇಟ್ಕೆ ಕೊಯ್ಬೇಕು, ಅವರೇ ಗುಡುಗ್ಲಿಕ್ಬೇಕು, ಅವರೇ ಇಟ್ಕೆ ಸುಡ್ಬೇಕು, ಅವರೇ ಮನೆಗಳು ಕಟ್ಟಬೇಕು, ಅವರೇ ಎಲ್ಲ ಮಾಡ್ಬೇಕು. ಈ ರೀತಿ ತುಂಬಾ ಹಿಂಸೆ ಕೊಡ್ತಾ ಇದ್ದಾರೆ. ಅವಾಗ ಅವರು ದೇವ್ರಿಗೆ ಮೊರೆ ಇಡ್ತಾರೆ. ಯಾರಿಗೆ? ತಂದೆಯಾದ ದೇವ್ರಿಗೆ ಮೊರೆ ಇಡುವಾಗ ದೇವರು ಅವ್ರ ಮನವಿ ಕೇಳಿ ಅವ್ರನ್ನ ಬಿಡಿಸೋದಕ್ಕಾಗಿ ಮೋಶೆಯನ್ನ ಆರೋನನ್ನ ಆರಿಸ್ಕೊಳ್ತಾರೆ. ಅಣ್ಣ ತಮ್ಮಂದನ್ನ ಅವ್ರು ಆರಿಸ್ಕೊಂಡು ಅವ್ರು ನನ್ನ ಜನರ ಕೂಗು ನಾನು ಕೇಳಿಸ್ತಾ ಇದೆ, ಅವ್ರು ಅಳ್ತಾ ಇದ್ದಾರೆ, ಗೋಳಾಡ್ತಾ ಇದ್ದಾರೆ, ನಾನು ಸೃಷ್ಟಿ ಮಾಡಿದ ಜನಾಂಗ, ನನ್ನ ಜನಾಂಗ, ಅವ್ರು ನಾನು ರಕ್ಷಣೆ ಮಾಡಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ಅಂದ್ರೆ ದೇವರು ಪ್ರಿಯರೇ ಆ ಮೋಶೆನ ಅವರನ್ನ ಆರಿಸ್ಕೊಂಡು ಹೋಗಿ ಆ ಫರೋಹನ ಹತ್ರ ಮಧ್ಯಸ್ಥಿಕೆ ಮಾಡಕ್ ಹೋದ್ರೆ ಅವ್ರು ಬಿಡೋದಿಲ್ಲ. ಯಾಕಂದ್ರೆ ಬಿಟ್ಟಿ ಕೆಲಸ ಮಾಡೋರು. ಅವ್ರು ಏನ್ ಪ್ಲಾನ್ ಮಾಡ್ತಾರೆ, ನಾನು ಒಂದು 3 ದಿವಸ ದೂರ ಹೋಗಿ ನಡ್ಕೊಂಡೋಗಿ ನಮ್ಮ ದೇವ್ರಿಗೆ ಆರಾಧನೆ ಮಾಡ್ಕೊಂಡು ಬರಬೇಕು. ನಾವು ಇಷ್ಟು ವರ್ಷಗಳು ನಾವು ನಮ್ಮ ದೇವ್ರನ್ನ ಆರಾಧನೆ ಮಾಡಿಲ್ಲ, ನಮ್ಗೆ ಅವಕಾಶ ಕೊಡ್ರಂದ್ರೆ ಇವ್ರು ಎಲ್ಲಿ ಬಿಟ್ಟು ಹೊರಟೋಗ್ಬಿಡ್ತಾರಂತ ಅವಕಾಶ ಕೊಡೋದಿಲ್ಲ. ದೇವ್ರು ಕೂಡ ಆ ಫರೋಹನ ಹೃದಯ ಕಠಿಣ ಪಡಿಸ್ತಾನೆ, ಇವ್ರು ಬಿಡೋಕ್ ಅವಕಾಶ ಕೊಡಲ್ಲ. ಕಾರಣ ಏನಂದ್ರೆ ಒಂದೇ ಸಾರಿ ಹೋಗಿ ಕೇಳ್ಬಿಟ್ರೆ, ಅವ್ರು ಬಿಟ್ಬಿಟ್ರೆ ಇವ್ರಿಗೆ ಏನೋ ದೇವ್ರಂದ್ರೆ ಲೆಕ್ಕಕ್ಕಿಲ್ದಾಗ ಹೋಗ್ಬಿಡ್ತದೆ. ಅದಕ್ಕೆ ನಾನು ಎಂಥವನ್ನಂತ ಇವರು ತಿಳ್ಕೋಬೇಕು ಅಂತೇಳಿ ಐಗುಪ್ತ ಜನಾಂಗಕ್ಕೂ ತಿಳ್ಕೋಬೇಕು, ಈ ಇಸ್ರಾಯೇಲ್ ಜನಾಂಗ ತಿಳ್ಕೋಬೇಕು ಅಂತೇಳಿ 10 ಉಪದ್ರವಗಳು ಮಾಡ್ತಾರೆ.
10 ಉಪದ್ರವಗಳು. ಮೊದಲು ನೀರನ್ನು ರಕ್ತ ಮಾಡ್ತಾನೆ, ಕಪ್ಪೆಗಳು ಬಿಡ್ತಾನೆ, ಬೂದಿ ಎಲ್ಲ ಉಳುಗಳಾಗೋಗ್ತವೆ, ಮಿಡತೆಗಳು ಬಿಡ್ತಾನೆ, ಆನೆಕಲ್ಲು ಮಳೆ ಬೀಳ್ತಾನೆ, ರಾತ್ರಿ ಹಗಲು 3 ರಾತ್ರಿ ಹಗಲೇ ಆಗೋದಿಲ್ಲ, 3 ದಿವಸ ಹಗಲೇ ಆಗೋದಿಲ್ಲ. ಈ ರೀತಿ 9 ರೀತಿಯ ಉಪದ್ರವ ಕೊಡ್ತಾನೆ. ಇನ್ನೂ ಕಠಿಣ ಆಗ್ತಾ ಇರ್ತಾನೆ ಆತನು, ಫರೋಹನು. ಆಮೇಲೆ ಕೊನೆಯದಾಗಿ 10ನೇ ಉಪದ್ರವ ಏನಂದ್ರೆ ನೋಡ್ರಲ್ಲಿ, ವಿಮೋಚನ ಕಾಂಡ 12ನೇ ಅಧ್ಯಾಯ 29-30 ವಚನ ಓದಮ್ಮ. ವಿಮೋಚನ ಕಾಂಡ 12ನೇ ಅಧ್ಯಾಯ 29-30. ಅರ್ಧರಾತ್ರಿಯಲ್ಲಿ ಯೆಹೋವನ ಸಿಂಹಾಸನದಲ್ಲಿರುವ ಫರೋಹನ ಚೊಚ್ಚಲ ಮಗನು ಮೊದಲುಗೊಂಡು ಸೆರೆಯಲ್ಲಿದ್ದ ಬಂದಿವಾನನ ಚೊಚ್ಚಲ ಮಗನವರೆಗೂ ಐಗುಪ್ತ ದೇಶದಲ್ಲಿದ್ದ ಎಲ್ಲಾ ಚೊಚ್ಚಲ ಮಕ್ಕಳನ್ನು, ಪಶುಗಳ ಚೊಚ್ಚಲ ಮರಿಗಳನ್ನು ಸಂಹಾರ ಮಾಡಿದನು. ಆ ರಾತ್ರಿಯಲ್ಲಿ ಫರೋಹನು ಅವನ ಪರಿಹಾರವಾದವರು ಐಗುಪ್ತರೆಲ್ಲರೂ ಎದ್ದು ನೋಡಲಾಗಿ ಶವವಿಲ್ಲದ ಮನೆ ಒಂದೂ ಇರಲಿಲ್ಲವಾದ್ದರಿಂದ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಳಾಟ ಉಂಟಾಯಿತು. ನೋಡ್ರಿ, ತನ್ನ ಜನಾಂಗನ ಅವ್ರು ಬಿಡಲ್ಲ, ದೇವರೇ ಅವ್ರ ಹೃದಯ ಕಠಿಣ ಪಡಿಸ್ತಾ ಇದ್ದಾನೆ. ಆಮೇಲೆ ಕೊನೆಗೆ ಅಲ್ಲಿ ಒಂದು ಶಿಕ್ಷೆ ಕೊಡ್ತಾನೆ. ಏನಂತ ಅಲ್ಲಿ ನಾವು ಓದ್ಕೊಂಡ್ವಲ್ಲ, ಐಗುಪ್ತ ನಿನ್ನ ವಿಮೋಚನೆಗೆ ಈಡು ಮಾಡಿದ್ದೇನೆ. ಐಗುಪ್ತ ಅಂದ್ರೆ ಐಗುಪ್ತ ದೇಶದ ಎಲ್ಲಾ ಜನರನ್ನ. ಅದು ಏನಾಗುತ್ತಂದ್ರೆ, ಚೊಚ್ಚಲ ಮಗನು ರಾಜನ ಮನೆಯಲ್ಲಿ ಹುಟ್ಟಿದಂತ ಚೊಚ್ಚಲ ಮಗನು, ಮೊದಲನೇ ಮಗನು, ಮತ್ತು ಜೈಲಲ್ಲಿ ಸೆರೆವಾಸದಲ್ಲಿರುವಂತವನು ಚೊಚ್ಚಲ ಮಗನು ಮೊದಲುಗೊಂಡು ಎಲ್ಲರೂ ಒಂದು ಕುಟುಂಬದಲ್ಲಿ ಇಲ್ಲದೆ ಪ್ರತಿಯೊಂದು ಕುಟುಂಬದಲ್ಲಿ ಸಾವು. ಪ್ರತಿಯೊಂದು ಕುಟುಂಬದಲ್ಲಿ ದೊಡ್ಡ ಮಗನು, ಹಿರಿ ಮಗನು ಚೊಚ್ಚಲ ಮಗನು ಸತ್ತೋಗಿದ್ದಾನೆ. ಅವಾಗ ಅಲ್ಲಿ ಏನಾಯ್ತಂದ್ರೆ, ಇಡೀ ಐಗುಪ್ತ ದೇಶದಲ್ಲಿ ದೊಡ್ಡ ಗೋಲಾಟ ಆಗ್ಬಿಡ್ತದೆ. ಒಂದು ಮನೆಯಲ್ಲಿ ಸತ್ತಿಲ್ಲ ಅನ್ನೋಕ್ಕಿಲ್ಲ, ಆದ್ರೆ ಇಸ್ರಾಯೇಲ್ನಲ್ಲಿ ಯಾರಿಗೂ ಸತ್ತಿಲ್ಲ, ಯಾರಿಗೂ ಏನು ಅಪಾಯ ಆಗಿಲ್ಲ. ಆ ರೀತಿ ಐಗುಪ್ತ ದೇಶದ ಪ್ರತಿಯೊಂದು ಮನೆಯಲ್ಲಿ ಸಾವು ತರ್ತಾನೆ. ಐಗುಪ್ತ ದೇಶದಲ್ಲಿ ಪ್ರತಿಯೊಂದು ಮನೆಯಲ್ಲಿ ಸಾವು ತಂದು ಏನ್ ಮಾಡ್ತಾನೆ, ದೊಡ್ಡ ಗೋಲಾಟ. ಅವ್ರು ಭಯ ಹಿಡಿದು ಬಿಡ್ತಾರೆ. ಓ, ಇವ್ರ ದೇವ್ರು ಏನ್ ಮಾಡ್ತಾ ಇದ್ದಾನೆ, ನಮ್ಮ ಪರವಾಗಿ ಯುದ್ಧ ಮಾಡ್ತಾ ಇದ್ದಾನೆ. ಇವ್ರ ದೇವ್ರು ಇಡೀ ಮನೆಗಳಲ್ಲಿ ಫಸ್ಟ್ ಅವಾಗ ಏನ್ ಮಾಡ್ತಾರೆ, ಕೈ ಮುಗಿ ಬಿಡ್ತಾರೆ. ಫಸ್ಟ್ ನೀವು ಹೋಗ್ಬಿಡ್ರಪ್ಪ ನಮ್ಮ ದೇಶ ಬಿಟ್ಟು, ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಹೋಗ್ಬಿಟ್ಟು ನಿಮ್ ದೇವ್ರ ಆರಾಧನೆ ಮಾಡ್ಕೊಂಡು ನನಗೋಸ್ಕರ ನಿಮ್ ದೇವ್ರ ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಮಾಡ್ತಾರೆ. ಅವ್ರನ್ನೆಲ್ಲ ಬಲವಂತ ಮಾಡ್ತಾರೆ. ಬಲವಂತ ಮಾಡುವಾಗ ಅವ್ರು ಹಿಟ್ಟು ಕಲ್ಸಿಟ್ಕೊಂಡಿರ್ತಾರೆ, ರೊಟ್ಟಿ ಮಾಡೋದಕ್ಕೆ ಹುಳಿ ಕೂಡ ಹಾಕಿರಲ್ಲ, ಹಂಗೆ ಎತ್ಕೊಂಡು ಬಂದ್ಬಿಡ್ತಾರೆ. ಅಷ್ಟೇ ಅಲ್ಲದೆ ದೇವ್ರು ಅವ್ರಿಗೇನು ಒಂದು ಐಡಿಯಾ ಹೇಳ್ಕೊಟ್ಟಿರ್ತಾರೆ ಹೆಂಗಸರಿಗೆಲ್ಲಾನು. ನೀವು ಐಗುಪ್ತ ದೇಶದಲ್ಲಿ ಇರೋರ ಹತ್ರ ಎಲ್ಲ ಈ ವಾಲೆಗಳು, ಮೂಗುನತ್ತುಗಳು, ಚೈನಿಗಳು, ಒಡ್ಡಾಣಗಳು, ಸರಗಳು ಏನೇನಿದೆಯೋ ಎಲ್ಲ ಕೇಳ್ಕೊಡ್ರಿ. ಇವೆಲ್ಲನೂ ನಾವು ದೇವ್ರಿಗೆ ಹಾಕೊಂಡು, ನಾವು ಮೈ ಮೇಲೆ ಹಾಕೊಂಡು ನಾವು ದೇವ್ರನ್ನ ಆರಾಧನೆ ಮಾಡಬೇಕು ಅಂತ ಎಲ್ಲ ಕೇಳ್ಕೊಡ್ರಿ ಅಂತ ಹೇಳಿ ಹೇಳ್ಕೊಟ್ಟಿರ್ತಾನೆ. ಅವ್ರು ಕೇಳಿದ್ದೆಲ್ಲ ಕೊಟ್ಟು ಬಿಡ್ತಾರೆ. ಯಾಕಂದ್ರೆ ಪ್ರತಿಯೊಂದು ಮನೆಯಲ್ಲಿ ಸಾವಿದೆ. ಇನ್ನಿವ್ರು ನಮ್ಮ ಹತ್ರ ಇರೋದು ಬೇಡ, ಇವರಿದ್ರೆ ಮತ್ತೆ ನಮ್ಗೆ ಇದಾಗುತ್ತೆ, ಹೋಗಿ ನೀವು ದೇವ್ರ ಪೂಜೆ ಮಾಡ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ನಮಗೋಸ್ಕರ ಪ್ರಾರ್ಥನೆ ಮಾಡಿ ಹೋಗ್ರಿ ಅಂತ ಹೇಳಿ ಕೇಳಿದ್ದೆಲ್ಲ ಕೊಟ್ಟು ಅವ್ರ ದನ ಪಶುಗಳು ಎಲ್ಲ ಕೊಟ್ಟು ಕಳಿಸ್ಬಿಡ್ತಾನೆ. ನೋಡ, ಅಲ್ಲಿ ಓದಮ್ಮ 35ನೇ ವಚನ, 36ನೇ ವಚನ. ಇಸ್ರಾಯೇಲರು ಮೋಶೆಯ ಮಾತಿನ ಮೇರೆಗೆ ಐಗುಪ್ತರಿಂದ ಬೆಳ್ಳಿ ಬಂಗಾರದ ಒಡವೆಗಳನ್ನು, ಬಟ್ಟೆಗಳನ್ನು ಕೇಳಿಕೊಂಡರು. ಯೆಹೋವನು ಅವರ ಮೇಲೆ ಐಗುಪ್ತದಲ್ಲಿ ದಯೆಯನ್ನು ಹುಟ್ಟಿಸಿದ್ದರಿಂದ ಅವರು ಕೇಳಿಕೊಂಡದ್ದನ್ನು ಕೊಟ್ಟರು. ಹೀಗೆ ಇಸ್ರಾಯೇಲರು ಐಗುಪ್ತರ ಸೊತ್ತನ್ನು ಸುಲುಕೊಂಡರು. ಸಾಕು ನೋಡು, ಎಲ್ಲ ಕೇಳಿದ್ದೆಲ್ಲ ಕೊಟ್ಟು ಬಿಡ್ತಾರೆ. ಅವರು ಇಲ್ಲ ಅನ್ನೋದೇ ಇಲ್ಲ. ಇದು ಸೊಂಟಕ್ಕೆ ಒಡ್ಡಾಣೆನ, ಈ ನಕ್ಲೀಸ್ಗಳ, ಸರಗಳ ಏನು ಕೇಳಿದ್ರು ಎಲ್ಲ ಕೊಟ್ಟು ಬಿಡ್ತಾರೆ. ಅವರ ಅಂತ ಏನಿತ್ತು ಎಲ್ಲ ಕೊಟ್ಟು ಬಿಡ್ತಾರೆ. ಹಾಗೆ ಐಗುಪ್ತ ದೇಶದಲ್ಲಿರೋಂಥ ಚಿನ್ನ ಒಡವೆಗಳೆಲ್ಲ ತೋಚ್ಕೊಂಡು ಅವರು ಆಚೆ ಬಂದ್ಬಿಡ್ತಾರೆ. ಆಚೆ ಬಂದು ಹಂಗೆ ಮುಂದಕ್ಕೆ ಸಾಗ್ತಾ ಇರ್ತಾರೆ. ಆಮೇಲೆ ಅವ್ರಿಗೆ ಗೊತ್ತಾಗ್ತು, ಓ, ಇವರು ನಮ್ಮನ್ನು ಬಿಟ್ಟು ಹೋಗೋದಕ್ಕೆ ಇದು ಮಾಡ್ತಾ ಇದ್ದಾರೆ, ನಮ್ಮನ್ನು ಬಿಟ್ಟು ಹೊರಟೋಗ್ತಾರೆ, ಇನ್ನು ವಾಪಸ್ ಬರಲ್ಲ. ನಾವು ಎಷ್ಟು ಅಮಾಯಕರಾಗೋದ್ವಿ, ಎಷ್ಟು ಮೋಸ ಹೋಗ್ಬಿಟ್ವಿ, ಒಡವೆಗಳೆಲ್ಲ ಕೊಟ್ಟಿದ್ವಿ, ವಸ್ತುಗಳೆಲ್ಲ ಕೊಟ್ಟು ಬಿಟ್ಟಿದ್ವಿ. ಮತ್ತೆ ಅವ್ರನ್ನ ಇಮ್ಮಟ್ರಿ ಅವ್ರು ಎಡ್ಕೊಂಡು ಬರ್ಬೇಕು, ಇಲ್ಲ ಅಂದ್ರೆ ನಮ್ ಬಿಟ್ಟಿ ಕೆಲಸ ಮಾಡೋರು ಯಾರು ಅಂತೇಳಿ ಮತ್ತೆ ಅವ್ರನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಹಿಂಬಾಲಿಸ್ಕೊಂಡು ಹೋಗುವಾಗ ಹಂಗೆ ಹೋಗ್ತಾರೆ. ಇವ್ರು ಹೋಗ್ತಾ ಇರ್ತಾರೆ. ಒಂದು ಕೆಂಪು ಸಮುದ್ರ ಅಡ್ಡ ಬಂದ್ಬಿಡ್ತಾರೆ. ಕೆಂಪು ಸಮುದ್ರ ಅಡ್ಡ ಬಂದಾಗ ಇವರೆಲ್ಲ ಓದ್ ಬಿಡ್ತಾರೆ. ಯಾಕಂದ್ರೆ ಹಿಂದೆ
ಅವರು ಸೈನ್ಯ ಬರ್ತಾ ಇದೆ, ಐಗುಪ್ತ ದೇಶದ ರಥಗಳು, ರಾಹುತರು, ಸೈನ್ಯ, ರಥ ಎಲ್ಲ ಬರ್ತಾ ಇದ್ದಾರೆ. ಅವರೆಲ್ಲ ಬಂದು ನಮ್ಮನ್ನ ಸಂಹಾರ ಮಾಡಿಬಿಡ್ತಾರೆ, ಸಾಯಿಸ್ಬಿಡ್ತಾರೆ. ನಮ್ಗೆ ಎಂತ ಕಠಿಣವಾದ ಶಿಕ್ಷೆ, ಆ ಊರಲ್ಲಿ ಸಾಯ್ಬಾರ್ದು ಅಂತೇಳಿ ಎಲ್ಲರೂ ಒಂದೇ ಸಾರಿ ಸಾಯ್ಬೇಕು ಅಂತೇಳಿ ಈ ಕಾಡಕ್ಕೆ ಕರ್ಕೊಂಡು ಬಂದೆ. ಮುಂದಕ್ಕೆ ಹೋಗೋಣ ಅಂದ್ರೆ ಸಮುದ್ರ ಅಡ್ಡ ಇದೆ, ಏನು ಮಾಡ್ಬೇಕು ಅಂತೇಳಿ ಏನು ಇಸ್ರಾಯೇಲ್ ಜನಾಂಗೆಲ್ಲ ಮೋಶೆಗೆ ಗುಣಗುಟ್ಟುವಾಗ ಮೋಶೆ ದೇವ್ರನ್ನ ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ ಮಾಡೋದು ದೇವ್ರು ಒಂದು ಮಾತು ಹೇಳ್ತಾನೆ, ನೋಡು ನಿನ್ನ ಕೈಯಲ್ಲಿರೋದು ಏನು ಅಂತಾನೆ, ಕೋಲ್ ಸ್ವಾಮಿ ಅಂತಾನೆ. ಆ ಕೋಲ್ ಸಮುದ್ರ ಮೇಲೆ ಚಾಚು, ಆಜ್ಞೆ ಮಾಡು ಅಂತ ಹೇಳುವಾಗ ಆ ಕೋಲನ್ನು ಸಮುದ್ರ ಮೇಲೆ ಚಾಚುವಾಗ ದೇವ್ರು ಏನ್ ಮಾಡ್ತಾನೆ, ದೊಡ್ಡ ಬಿರುಗಾಳಿ ಬೀಸ್ತಾನೆ. ದೊಡ್ಡ ಬಿರುಗಾಳಿ ಬೀಸುವಾಗ ಸಮುದ್ರ ಹಿಂಗ್ ಇಬ್ಬಾಗ ಆಗ್ಬಿಡ್ತದೆ, ಹಿಂಗೆ ನಿಂತ್ಕೊಂಡ್ ಬಿಡ್ತದೆ. ಈ ಕಡೆ ನೀರು ಈ ಕಡೆ, ಈ ಕಡೆ ನೀರು ಹಿಂಗೆ ನಿಂತ್ಕೊಂಡು ಮಧ್ಯದಲ್ಲಿ ರಸ್ತೆ ಆಗ್ಬಿಡ್ತದೆ, ಒಣಗೋಗ್ಬಿಡ್ತದೆ ಸಮುದ್ರನೇ. ಆ ರಸ್ತೆ ಒಣಗೋಗ್ಬಿಡ್ತದೆ. ಆ ರಸ್ತೆ ಮಧ್ಯದಲ್ಲಿ ಇವರೆಲ್ಲ ಇಸ್ರಾಯೇಲ್ರೆಲ್ಲ ಈ ಕಡೆಯಿಂದ ಆ ಕಡೆ ಸಮುದ್ರ ದಾಟ್ತಾರೆ. ಅವ್ರು ಹೊರಟೋಗ್ತಾ ಇದ್ದಾರೆ ಅಂತ ಹೇಳಿ ಐಗುಪ್ತ ದೇಶದವರು ಅವ್ರೇನ್ ಮಾಡ್ತಾರಂದ್ರೆ, ಅವ್ರು ಜೋರ್ಜಾರಿಗೆ ರಥಗಳು ಹೊಡ್ಕೊಂಡು, ಸೈನ್ಯ ಭಟ್ರು ಎಲ್ಲ ಓಡ್ಕೊಂಡು, ಈಟಿ ಬಜ್ಜಿಗಳು ಆಯುಧಗಳೆಲ್ಲ ತಗೊಂಡು ಅವರು ಹಿಂದೆ ಬರ್ತಾ ಇದ್ದಾರೆ. ಇವ್ರು ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ಬರ್ತಾ, ಇವ್ರು ಹೋಗ್ತಾ ಇದ್ದಾರೆ, ಅವ್ರ ಹಿಂದೆ ಬರ್ತಾ ಇದ್ದಾರೆ. ಇಸ್ರಾಯೇಲ್ರು ಈ ಕಡೆಯಿಂದ ಈ ಕಡೆ ದಾಟ್ಬಿಟ್ರು ಸಮುದ್ರ. ಅಷ್ಟರೊಳಗೆ ಈ ಐಗುಪ್ತ ದೇಶದವರು ಎಲ್ಲ ಮಧ್ಯ ಸಮುದ್ರಕ್ಕೆ ಬಂದಿದ್ದಾರೆ, ಮಧ್ಯ ದಾರಿಗೆ ಬಂದ್ಬಿಟ್ಟಿದ್ದಾರೆ. ಆಗ ನೋಡ್ರಿ, ಓದಮ್ಮ 14ನೇ ಅಧ್ಯಾಯ 25ನೇ ವಚನ, ಓದು 14ನೇ ಅಧ್ಯಾಯ 25ನೇ ವಚನ. ಆತನು ಅವರ ರಥಚಕ್ರಗಳನ್ನು ತೆಗೆದು ಬಿಟ್ಟದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಉಳುಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಅವರು ದಾಟ್ತಾ ಇದ್ದಾರೆ, ಅಲ್ಲಿ ಏನಾಗ್ಬಿಡ್ತದೆ, ದೇವರು ಅಲ್ಲಿ ಗಲಿಬಿಲಿ ಮಾಡ್ಬಿಡ್ತಾನೆ ರಥಗಳಿಗೆಲ್ಲಾನು. 24ನೇ ವಚನದಲ್ಲಿ ನೋಡ್ತೀವಿ, ಅವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಅಂದ್ರೆ ಹಿಂಗ ದಾರಿಯಲ್ಲಿ ಹೋಗೋರು ಯಾವಾಗ ದೇವರ ಒಂದು ಪ್ರಭಾವ ಅವ್ರ ಮೇಲೆ ಬಿತ್ತೋ ಎಲ್ಲ ಗಲಿಬಿಲಾಗಿ ಹೋಗ್ಬಿಡ್ತದೆ, ಬೆಳಕಾಗ್ಬಿಡ್ತದೆ. ರಾತ್ರಿ ಅವರು ಪ್ರಯಾಣ ಮಾಡ್ತಾ ಇರೋದು ಮೇಘ ಸ್ತಂಭವಾಗಿ ಆ ದೇವರು ನಡೆಸುವಾಗ, ರಾತ್ರಿ ಟೈಮು ಅಗ್ನಿ ಸ್ತಂಭವಾಗಿ ಬೆಳಕು ಕೊಡುತ್ತಾ ಅವ್ರ ಸಮುದ್ರದಲ್ಲಿ ರಾತ್ರಿ ಹೋಗ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಅಗ್ನಿ ಸ್ತಂಭ ಬೆಳಕು ದಾರಿ ಕಾಣ್ತಾ ಇದೆ. ಒಂದು ನಾವು ಗಾಡಿ ಓಡಿಸೋವಾಗ ಲೈಟ್ ಹಾಕೊಂಡ್ರೆ ದಾರಿ ಹಿಂಗ್ ಕಾಣ್ತಾ ಇದ್ದೋ ಹಂಗೆ ದೇವರು ಆ ಪರಲೋಕದಿಂದ ಏನ್ ಮಾಡ್ತಾನೆ, ಅಗ್ನಿಸ್ತಂಭ ಉಂಟು ಮಾಡಿದ್ದಾನೆ. ಅಗ್ನಿಸ್ತಂಭದ ಮುಖಾಂತರ ಅವ್ರು ಸಮುದ್ರ ದಾಟಿ ಆಚೆ ಹೋಗ್ಬಿಟ್ರು, ಇವ್ರು ಮಧ್ಯ ಸಮುದ್ರಕ್ಕೆ ಬಂದಿದ್ದಾರೆ. ಅವಾಗ ದೇವ್ರನ್ನು ಅದೇನ್ ಮಾಡ್ದ, ಗಲಿಬಿಲಿ ಮಾಡ್ಬಿಟ್ಟ. ಅವಾಗ ಅವ್ರಿಗೆ ಭಯ ಬಂದ್ಬಿಡ್ದು, ಅರ್ಥ ಆಗೋಯ್ತು, ದೇವರು ಅವ್ರ ಪರವಾಗಿ ನಮಗೆ ಯುದ್ಧ ಮಾಡ್ತಾ ಇದ್ದಾನೆ, ನಮ್ಮನ್ನ ಸೋಲಿಸ್ತಾರೆ ದೇವರು ಅಂತ ಹೇಳಿ ಓಡ್ರಿ ಹಿಂದಕ್ಕಂತ ಓಡಕ್ ಹೋಗ್ತಾರೆ. ಆಗೋದಿಲ್ಲ, ಮಧ್ಯ ಸಮುದ್ರಕ್ಕೆ ಬಂದ್ಬಿಟ್ಟಿದ್ದಾರೆ. ಅವಾಗ ಏನೋ ಮೋಸೆಗೆ ಹೇಳ್ತಾರೆ, ಮೋಸೆ ನಿನ್ ಕೈ ಚಾಚು ಸಮುದ್ರ ಮೇಲೆ ಅಂತ. ಮೋಸೆ ಆ ಕೈ ಕೋಲನ್ನು ಚಾಚುವಾಗ ಮತ್ತೆ ನೀರು ಹಿಂಗಿದ್ದು ಹಿಂಗಾಗಬೇಕು. ಅವಾಗ ಏನಾಗುತ್ತಂದ್ರೆ, ಮೊದಲು ಚೊಚ್ಚಲ ಮಕ್ಕಳು ಸತ್ತು ಹೋಗ್ತಾರೆ ಎಲ್ಲಾನು. ಅಂದ್ರೆ ಈ ಎಲ್ಲ ಮನೆಗಳಲ್ಲಿ ಗಂಡು ಮಗ ಮೊದಲು ಹುಟ್ಟಿದ ಮಗನ್ ಸಾಯ್ತಾನೆ. ಎರಡನೇದು ಯಾವ ರೀತಿ ಆಯ್ತು ಅಂದ್ರೆ, ಯುದ್ಧದಲ್ಲಿ ಯುದ್ಧ ಮಾಡುವಂಥವ್ರು 20 ವರ್ಷದಿಂದ 40 ವರ್ಷದಲ್ಲಿ ಎಲ್ಲ ಯೌವನಸ್ಥರು ಮತ್ತು ರಾಹುತರು ಮತ್ತು ರಥಗಳು, ರಾಜನು ಎಲ್ಲ ಇದ್ದಾರೆ, ಗುಂಪೆ ಎಲ್ಲರೂ ಏನಾಯ್ತು, ಯಾವಾಗ ಸಮ ಮಾಡಿದೆ ಎಲ್ಲರೂ ನೀರಲ್ಲೇ ಮುಳುಗೋಗ್ಬಿಟ್ಟು. ಮೊದಲನೇ ಸ್ಥಿತಿಗಿಂತ ಅಂತ್ಯ ಸ್ಥಿತಿ ಏನಾಗ್ತದೆ, 28ನೇ ವಚನದಲ್ಲಿ ನಾವು ನೋಡುವಾಗ ಇಲ್ಲಿ ಏನಾಗ್ತದೆ, 28 ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನು ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಹಲ್ಲೆಲೂಯಾ. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಯಾಕೆ? ನೀನು ದೇವರ ದೃಷ್ಟಿಯಲ್ಲಿ ಮಾನ್ಯನು, ಅಮೂಲ್ಯನು, ಪ್ರಿಯನೂ ಆಗಿರೋದ್ರಿಂದ ನಿನ್ನನ್ನು ರಕ್ಷಣೆ ಮಾಡೋದಕ್ಕಾಗಿ, ಆ ಕಾಲದಲ್ಲಿ ಇಸ್ರಾಯೇಲ್ ರಕ್ಷಣೆ ಮಾಡೋದಕ್ಕಾಗಿ ಐಗುಪ್ತ ದೇಶದ ಎಲ್ಲರೂ ಸಂಹಾರ ಮಾಡಿಬಿಟ್ಟ. ಒಬ್ಬನು ಕೂಡ ಉಳಿಲಿಲ್ಲ ಅಂತ ನೋಡ್ರಿ. ನಮ್ಮ ದೇವರು ಎಷ್ಟು ಒಳ್ಳೆಯವನು, ನಮ್ಮ ದೇವರು ಎಷ್ಟು ಒಳ್ಳೆಯವನು ನೋಡ್ರಿ. ನಮ್ಮ ಶತ್ರುಗಳನ್ನ ಆತನೇನ್ ಮಾಡ್ತಾನೆ, ಗಲಿಬಿಲಿ ಮಾಡಿ ನಮ್ಮ ಪರವಾಗಿ ಏನ್ ಮಾಡ್ತಾನೆ, ಆತನು ಹೋರಾಡುವ ಆತನಾಗಿದ್ದಾನೆ. ಪ್ರಿಯರೇ, ನಮ್ಮ ದೇವರು ಎಂತವ್ರಂತ, ಕರುಣಾಮಯನು, ಪ್ರೀತಿಸುವಂತ ದೇವರು.
ಒಂದು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡ್ರಿ. ಯಾವ ರೀತಿ ಅಂದ್ರೆ, ನಿನಗೆ ಯಾರಾದ್ರೂ ಕಷ್ಟ ಕೊಡುವಾಗ ನೀನು ಅವ್ರಿಗೆ ಹಿಂದೆ ತಿರುಗಬಾರ್ದು, ನೀನು ಪ್ರಾರ್ಥನೆ ಮಾಡ್ಬೇಕಷ್ಟೇ. ಪ್ರಾರ್ಥನೆ ಮಾಡುವಾಗ ದೇವ್ರು ನಿನ್ನ ಪರವಾಗಿ ಯುದ್ಧ ಮಾಡ್ಲಿಕ್ಕಿದ್ದಾನೆ. ಯಾಕಂದ್ರೆ ಯುದ್ಧವು ಯೆಹೋವನದು. ಯುದ್ಧ ನೀನು ಮಾಡೋ ಅವಶ್ಯಕತೆ ಇಲ್ಲ, ದೇವ್ರಿಗೆ ಒಪ್ಪಿಸ್ಕೊಡ್ಬೇಕು. ಅಲ್ಲಿ ಏನಾಗ್ತಾ ಇದೆ 25ನೇ ವಚನದಲ್ಲಿ, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ. ಯಾಕಂದ್ರೆ ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುವನು. ಯೆಹೋವನು ಆ ಇಸ್ರಾಯೇಲರಿಗೋಸ್ಕರ ನಮ್ಗೆ ವಿರುದ್ಧವಾಗಿ ಯುದ್ಧ ಮಾಡಿ ನಮ್ಮನ್ನು ಸೋಲಿಸ್ತಾನೆ. ಆದ್ರಿಂದ ನಾವು ಓಡಿ ಹೋಗೋಣ ಅಂತಾರೆ. ಅಲ್ಲಿ ಓಡಕ್ ಆಗ್ಲಿಲ್ಲ, ಮಧ್ಯ ಸಮುದ್ರಕ್ಕೆ ಬಂದ್ಬಿಟ್ಟಿದ್ದಾರೆ. ಹೆಚ್ಚು ಕಡಿಮೆ ಒಂದು 2-3 ಕಿಲೋಮೀಟರ್ ಒಳಗೆ ಬಂದ್ಬಿಟ್ಟಿದ್ದಾರೆ. 2-3 ಕಿಲೋಮೀಟರ್ ಆಚೆ ಹೋಗ್ಬೇಕಂದ್ರೆ ಇನ್ನೂ ಒಂದು ಅರ್ಧ ರಾತ್ರಿ ಟೈಮ್ ಬೇಕಾಗುತ್ತೆ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ, ಮೋಶೆಗೆ ಹೇಳ್ತಾ ಇದ್ದಾನೆ 26ನೇ ವಚನ, ಅಷ್ಟರಲ್ಲಿ ಯೆಹೋವನು ಮೋಶೆಗೆ ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು ಅವರ ರಥ ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಮೋಶೆಯು ಸಮುದ್ರ ಮೇಲೆ ಕೈ ಚಾಚಿದನು, ಬೆಳಗಾಗಲು ಸಮುದ್ರ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದಲ್ಲಿ ಕೆಡವು ಬಿಟ್ಟನು. ನೋಡ್ರಿ, ದೇವರು ಕತ್ತಿ ತಗೊಂಡು ಬಜ್ಜಿಗಳು ತಗೊಂಡು ಯುದ್ಧ ಮಾಡೋ ಅವಶ್ಯಕತೆ ಇಲ್ಲ. ದೇವರ ಬಾಯಿಂದ ಒಂದು ಮಾತು ಬಂದರೆ ಸಾಕು, ಅದೇ ದೊಡ್ಡ ಯುದ್ಧ ಆಗ್ತದೆ. ಹಾಗಾಗಿ ಪ್ರೇರೆ ಇಸ್ರಾಯೇಲನ್ನ ಅಲ್ಲಿ ಏನ್ ಮಾಡ್ತಾ ಇದ್ದಾನೆ, ದೇವರು ರಕ್ಷಿಸ್ತಾ ಇದ್ದಾನೆ. ಹಾಗೆ ಅನ್ಯರು, ನೀನು ನಾನು ನಾವೆಲ್ಲರೂ ಅನ್ಯರಾದ ನಮ್ಮನ್ನು ರಕ್ಷಿಸಲು ಯೇಸು ಕ್ರಿಸ್ತನ ಈಡು ಕೊಟ್ಟಿದ್ದಾನೆ. ಯೇಸು ಕ್ರಿಸ್ತನನ್ನ ಯಜ್ಞವಾಗಿ ದೇವರು ಕಳಿಸ್ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ಕೂಡ ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರು ಆಗಿದ್ದೇವೆ. ಹಾಗಾಗಿ ನಿನಗೋಸ್ಕರ ನನಗೋಸ್ಕರ ನಾವು ಪಾಪದಲ್ಲಿ ಬಿದ್ದು ನರಕದಲ್ಲಿ ಬೀಳಬಾರದು ಅಂತೇಳಿ ಆತನೇನ್ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನ ಬಲಿಯಾಗಿ ಕೊಡ್ತಾ ಇದ್ದಾನೆ. ನನ್ನ ಪಾಪ ಎಲ್ಲರ ಪಾಪವನ್ನು ಯೇಸು ಕ್ರಿಸ್ತನ ಮೇಲೆ ಹೊರಿಸಿ ಆತನ ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನ ಬಲಿ ಕೊಟ್ಟಿದ್ದಾನೆ. ನೋಡ್ರಿ, ನಾವು ನೋಡ್ತೀವಿ ಯೋಹನ 3ನೇ ಅಧ್ಯಾಯ 16ನೇ ವಚನ ಏನಂತೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟಿದ್ದಾನೆ. ಆತ ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವನ ಬೇಕೆಂದು ಆತನು ಕೊಟ್ಟಿದ್ದಾನೆ. ನೋಡಿ, ತನ್ನ ಏಕೈಕ ಮಗನನ್ನೇ ನಿನಗೋಸ್ಕರ ನನಗೋಸ್ಕರ ಕೊಟ್ಟು ಬಿಟ್ಟಿದ್ದಾನೆ. ಯಾಕೆ? ನಿನ್ನನ್ನು ನನ್ನ ರಕ್ಷಿಸಿ. ಯಾಕೆ? ನೀನು ನಾನು ದೇವರ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರಾಗಿದ್ದರಿಂದ ಯೇಸು ಕ್ರಿಸ್ತನನ್ನ ನಿನಗೋಸ್ಕರ ನನಗೋಸ್ಕರ ಬಲಿಯಾಗಿ ನಿನಗೋಸ್ಕರ ನನಗೋಸ್ಕರ ಯಜ್ಞಾರ್ಪಿತನಾಗಿ ಲೋಕಕ್ಕೆ ಕಳಿಸ್ಕೊಟ್ಟಿದ್ದಾನೆ. ಆತನ ಈ ಲೋಕಕ್ಕೆ ಕಳಿಸ್ಕೊಟ್ಟು 30 ವರ್ಷಗಳು ನಮ್ಮ ಹಾಗೆ ಸಾಮಾನ್ಯ ಮನುಷ್ಯನಾಗಿ ಜೀವಿಸಿದ. 30 ವರ್ಷಗಳ ಆದ ನಂತರ ದೇವರು ಆತನ ಆರಿಸಿಕೊಂಡು ಸೇವಕನಾಗಿ ಮಾಡಿ ಅನೇಕರ ಸುವಾರ್ತೆ ಸಾರಿ, ಮತ್ತು ಅಷ್ಟೇ ಅಲ್ಲದೆ ನಿನಗೋಸ್ಕರ ನನಗೋಸ್ಕರ ಇಡೀ ಪ್ರಪಂಚ ಯಾರ್ಯಾರು ಯೇಸು ಕ್ರಿಸ್ತನ ನಂಬುತ್ತಾರೋ ಅವರೆಲ್ಲರಿಗೋಸ್ಕರ ಆತನ ಯಜ್ಞವಾಗಿ ಸಮರ್ಪಿಸ್ತಾನೆ. ಅಲ್ಲಿ ನಾವು ನೋಡ್ತೀವಿ 18ನೇ ಅಧ್ಯಾಯ, ಯೋಹಾನನ ಬರೆದ ಸುವಾರ್ತೆ 18ನೇ ಅಧ್ಯಾಯ 9ನೇ ವಚನ ಏನ್ ಹೇಳ್ತದೆ, ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನಾದರೂ ನಾನು ಕಳಕೊಳ್ಳಲಿಲ್ಲವೆಂದು ಆತನು ಹೇಳಿದ ಮಾತು ಹೀಗೆ ನೆರವೇರಿತು. ನೋಡ್ರಿ, ಯೇಸು ಕ್ರಿಸ್ತನ್ ಏನ್ ಹೇಳ್ತಾ ಇದ್ದಾನೆ, ನೀನು ನನಗೆ ಕೊಟ್ಟವರಲ್ಲಿ ನೀನು ನನಗೆ ಕೊಟ್ಟವರಲ್ಲಿ ಒಬ್ಬನನ್ನಾದರೂ ನಾನು ಕಳಕೊಳ್ಳಲಿಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು, ತಂದೆಯಾದ ದೇವರು ಯಾರ್ಯಾರನ್ನ ಯೇಸು ಕ್ರಿಸ್ತನಿಗೆ ನಮ್ಮನ್ನು ಒಪ್ಪಿಸ್ಕೊಟ್ಟಿದ್ದಾನೋ ಅವ್ರನ್ನ ಒಬ್ಬರನ್ನು ಯೇಸು ಕ್ರಿಸ್ತನ್ ಕಳ್ಕೊಂಡಿಲ್ಲ. ನಾವೇ ಕಳ್ಕೊಳ್ತಾ ಇದ್ದೀವಿ. ನಾವೇ ದೇವ್ರ ಮಾತು ಕೇಳ್ತಾ ಇಲ್ಲ, ನಾವೇ ದೇವ್ರಿಗೆ ವಿಧೇಯರಾಗಿ ಜೀವಿಸ್ತಾ ಇಲ್ಲ, ನಾವೇ ದೇವರಿಂದ ದೂರ ಹೋಗ್ತಾ ಇಲ್ಲ. ಆದ್ರೆ ಆತನ ಏನು ಮಾಡ್ತಾ ಇದ್ದಾನೆ, ದಿನಾ ನಮ್ಮನ್ನು ಕರಿತಾ ಇದ್ದಾನೆ, ನನ್ನ ಮಗಳೇ, ನನ್ನ ಮಗನೇ, ದಾರಿ ತಪ್ಪು ಹೋಗ್ಬೇಡ, ನಾನು ಬಿಟ್ಟು ಹೋಗ್ಬೇಡ, ನನ್ನ ಕೈ ಹಿಡ್ಕೊಂಡು ನಡಿ, ನಾನು ನಿನ್ ಕೈ ಕೊಡ್ತೀನಿ, ನಾನ್ ನಡೆಸ್ತೀನಿ, ನಿನ್ ಕೈ ನನ್ಗೆ ಕೊಡಂದ್ರೆ ನಾವು ಏಸಪ್ಪನ ಕೈಯೇ ಕೊಡ್ತಾ ಇಲ್ಲ. ಏನ್ ಮಾಡ್ತಾ ಇದ್ವಿ, ಜಾರ್ಕೊಂಡು ಹೋಗ್ತಾ ಇದ್ವಿ, ತಪ್ಪಿಸ್ಕೊಂಡು ಹೋಗ್ತಾ ಇದೀವಿ. ಏನೋ ಒಂದು ಸಮಸ್ಯೆಗಳು, ಏನೋ ಒಂದು ಕುತಂತ್ರಗಳು, ದೇವ್ರು ಏನೋ ಒಂದು ಅಡ್ಡಿ ಮಾಡ್ತಾ ಇದ್ದಾರೆ. ಅದಕ್ಕೇನ್ ಮಾಡ್ತಾ ಇದ್ದಾರೆ, ಒಳಗಾಗಿ ದೇವರಿಂದ ದೂರ ಹೋಗ್ತಾರೆ. ಆದ್ರೆ ಆತನ ಏನ್ ಹೇಳ್ತಾ ಇದ್ದಾನೆ, ನೀನು ನನಗೆ ಕೊಟ್ಟವ್ರನ್ನ ಒಬ್ಬರು ನಾನು ಕಳ್ಕೊಳ್ಳಿಲ್ಲ,
ಒಬ್ಬರನ್ನು ಕಳ್ಕೊಳ್ಳಿಲ್ಲ ಅಂತೆ. ಒಬ್ಬರನ್ನು ಯೇಸು ಕ್ರಿಸ್ತನ್ ಬಿಡಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ತಂದೆಯಾದ ದೇವರು ನಿನಗೋಸ್ಕರ ನನಗೋಸ್ಕರ ಆತನ ಯಜ್ಞಾರ್ಪಿತನಾಗಿ ಕಳಿಸ್ಕೊಟ್ಟಿದ್ದಾನೆ. ಆ ಯಜ್ಞಾರ್ಪಿತನಾದಂತ ಯೇಸು ಕ್ರಿಸ್ತನ ನೀನು ನಾನು ನಂಬುವುದಾದ್ರೆ ಆತನ ಏನ್ ಮಾಡ್ತಾನೆ, ನಮ್ಗೆ ನಿತ್ಯ ಜೀವಿತ ಕೊಡ್ತಾನೆ, ಯುಗಾಂತರ ಜೀವಿಸುವಂತ ಜೀವಿತವನ್ನು ಕೊಡ್ತಾನೆ. ಅದಕ್ಕಾಗಿ ನೀನ್ ನನಗೆ ಕೊಟ್ಟವ್ರನ್ನ ಒಬ್ಬರನ್ನ ನಾನು ಕಳ್ಕೊಂಡಿಲ್ಲ. ಇನ್ನೂ ಒಂದು ವಚನ ನೋಡ್ಕೊಳ್ಳೋ, 17ನೇ ಅಧ್ಯಾಯ 12ನೇ ವಚನ ಹೇಳುತ್ತೆ. 17ನೇ ಅಧ್ಯಾಯ 12ನೇ ವಚನ, ಯೋಹಾನ ಬರೆದ ಸುವಾರ್ತೆ. ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನಲ್ಲಿ ಇರುವವರನ್ನು ಕಾಯುತ್ತಾ ಬಂದೆನು, ಇವರನ್ನು ಕಾಪಾಡಿದೆನು. ಶಾಸ್ತ್ರದ ಮಾತು ನೆರವೇರುವಂತೆ ನಾಶನಕ್ಕೆ ಗುರಿಯಾದ ಆ ಮನುಷ್ಯನೇ ಹೊರತು ಇವರಲ್ಲಿ ಮತ್ಯಾರು ನಾಶವಾಗಲಿಲ್ಲ. ನೋಡ್ರಿ ಏನ್ ಹೇಳ್ತಾ ಇದ್ರು, ಬಹಳ ನಾನು ಇವರ ಸಂಗಡ ಇದ್ದಾಗ ನೀನು ನನಗೆ ಕೊಟ್ಟಿರುವ ನಿನ್ನ ಹೆಸರಿನ ಅಲ್ಲಿ ಇವರನ್ನು ಕಾಯುತ್ತಾ ಬಂದನು. ಯಾರು? 12 ಜನ ಶಿಷ್ಯರಿದ್ದಾರೆ. ಯೇಸು ಸ್ವಾಮಿ ಜೊತೆಯಲ್ಲಿ 12 ಜನ ಶಿಷ್ಯರಿದ್ದಾರೆ. ಅವ್ರನ್ನ ಯಾರನ್ನೂ ಬಿಡದಾಗೆ 12 ಜನ ಶಿಷ್ಯರಿದ್ರು 12 ರೀತಿ ಇದ್ದಾರೆ. ಏನೋ 12 ರೀತಿ, ಕೆಲವರು ಮೀನು ಹಿಡಿಯೋಂಥವ್ರು, ಕೆಲವರು ಸುಂಕ ವಸೂಲ್ ಅಂತವ್ರು, ಕೆಲವರು ಇನ್ನು ಬೇರೆ ಕಸಬು ಮಾಡೋಂಥವ್ರು. ಈ ರೀತಿ ಒಬ್ಬೊಬ್ರು ಒಂದು 12 ಜನ 12 ರೀತಿ ಕಸಬುಗಳಿದೆ. 12 ಜನ ಸ್ವೀಕರಣೆ ಮಾಡ್ತಾನೆ, 12 ಜೊತೆಯಲ್ಲಿ ಇಟ್ಕೊಂಡಿರ್ತಾನೆ. 12 ಜನರಲ್ಲಿ ಒಬ್ಬರು ಮಾತ್ರ ಹೋಗ್ಬಿಡ್ತಾನೆ. ಯಾರು? ಇಸ್ಕರಿಯೋತ ಯೂದ. ಅವನೇನ್ ಮಾಡ್ತಾನೆ, ದುಡ್ಡಿಗೆ ಆಸೆ ಪಟ್ಟು ಯೇಸು ಸ್ವಾಮಿ ಇಟ್ಕೊಟ್ಬಿಟ್ಟು ಬಿಟ್ಟು ಹೋಗ್ಬಿಡ್ತಾನೆ. ಅದಕ್ಕೆ ಅವನೊಬ್ಬರು ಮಾತ್ರ ನಾನು ಕಳ್ಕೊಂಡೆ ಹೊತ್ತು ಮಿಕ್ಕಿದವರೆಲ್ಲರೂ ನಾನು ಕಾಯ್ತಾ ಬಂದಿದ್ದೀನಿ. ನಾನು ಅವನು ಬಿಡ್ಲಿಲ್ಲ, ಅವನೇ ನಾನು ಬಿಟ್ಟು ಹೋಗ್ಬಿಟ್ಟ. ಹಾಗಾಗಿ ಆ ಯೂದನಾಗೆ ನೀನು ನಾನು ಇರಬಾರ್ದು. ನಾವು 11 ಜನ ಶಿಷ್ಯರಾಗಿದ್ರು, 11 ಜನರಲ್ಲಿ ಹೆಚ್ಚು ಕಡಿಮೆ ಇದೆ, 11 ಜನರಲ್ಲಿ ಹೆಚ್ಚು ಕಡಿಮೆ ಇದೆ. ಆದ್ರೆ ಅವ್ರು ಯೇಸು ಸ್ವಾಮಿ ಬಿಟ್ಟು ಹೋಗ್ಲಿಲ್ಲ. ಅವ್ರೇನ್ ಮಾಡಿದ್ರು, ಯೇಸು ಸ್ವಾಮಿ ಮಾರ್ಗದಲ್ಲಿ ನಡೆಯಕ್ಕೆ ಯೇಸು ಸ್ವಾಮಿ ಜೊತೆಯಲ್ಲಿ ಇದ್ರು. ಆದ್ರೆ ಇವನು ಮಾತ್ರ ಬಿಟ್ಟು ಹೋಗ್ಬಿಟ್ಟ. ಹಣದ ಆಸೆಗೆ ಒಳಪಟ್ಟು 30 ರೂಪಾಯಿ ಬೆಳ್ಳಿ ನಾಣ್ಯಗಳಿಗೆ ಒಳಪಟ್ಟು ಅವನೇನ್ ಮಾಡ್ತಾನೆ, ಯೇಸು ಸ್ವಾಮಿ ಇಟ್ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಮತ್ತೆ ಯೇಸು ಸ್ವಾಮಿ ಜೊತೆ ಬರಲಿಲ್ಲ. ನೋಡ್ರಿ, ಈ ಯೋಹಾನ ಬರೆದ ಸುವಾರ್ತೆಯಲ್ಲಿ 13ನೇ ಅಧ್ಯಾಯದಲ್ಲಿ ಎಷ್ಟನೇ ತನಕ ಇರ್ತಾನಂದ್ರೆ, ಅವನು 30ನೇ ವಚನ ತನಕ, 13ನೇ ಅಧ್ಯಾಯ 30ನೇ ವಚನ ತನಕ ಯೇಸು ಸ್ವಾಮಿ ಜೊತೆ ಇಸ್ಕರಿಯೋತ ಯೂದ ಇರ್ತಾನೆ. ಆಮೇಲೆ 31ನೇ ಅಧ್ಯಾಯ ವಚನದಿಂದ 21ನೇ ಅಧ್ಯಾಯ ಕೊನೆ ವಚನ ತನಕ ಅವನೇನು ನಿಂತಿದ್ರೆ ಅವನು ಬಿಟ್ಟು ಹೋಗ್ತಾ ಇರಲಿಲ್ಲ. ಆಮೇಲೆ ದೊಡ್ಡ ಮಾತುಗಳಿಗೆ ಅಲ್ಲಿ ದೊಡ್ಡ ಇವು ಬರ್ತಿದ್ದಾನೆ. 17ನೇ ಅಧ್ಯಾಯ ಪೂರ್ತಿ ನಮಗೋಸ್ಕರ ಪ್ರಾರ್ಥನೆ ಮಾಡಿರೋ ದೇವರು. ಹಾಗಾಗಿ ಪ್ರಿಯರೇ, ಯೇಸು ಕ್ರಿಸ್ತನು ನಿನ್ನನ್ನು ನನ್ನನ್ನ ಪ್ರೀತಿಸಿ ನಿನಗೋಸ್ಕರ ನನಗೋಸ್ಕರ ಬಲಿಯಾಗೋದಕ್ಕಾಗಿ ಆತನ ಒಬ್ಬನ್ನು ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ನಾವಾದ್ರೆ ಏನ್ ಮಾಡ್ತಾ ಇದ್ವಿ, ನಾವೇ ದೇವರಿಂದ ದೂರ ಹೋಗ್ತಾ ಇದ್ವಿ. ನೀನೇ ದೇವರಿಂದ ದೂರ ಹೋಗ್ತಾ ಇದ್ದೆ. ಆತನ ದಿನ ನಿನ್ನನ್ನ ನಿನ್ನ ಸಂಗಡಿಗನಾಗಿದ್ದಾನೆ, ನಿನ್ನ ಸಹಾಯಕನಾಗಿದ್ದಾನೆ, ನಿನ್ನ ಜೊತೆಗಾರನಾಗಿದ್ದಾನೆ. ನೀನು ಒಂದು ವೇಳೆ ಏನಾದ್ರೂ ತಪ್ಪುಗಳು ಮಾಡಿದ್ರು ಕ್ಷಮಾಪಣೆ ಕೇಳ್ತಾ ಇದ್ದಾನೆ ಪರಲೋಕದಲ್ಲಿ. ತಂದೆ ಬಳಿಯಲ್ಲಿ ಬಲಪಾದದಲ್ಲಿ ಕುತ್ಕೊಂಡು ನೀನು ತಪ್ಪು ಮಾಡುವಾಗ ದೇವರು ಯೇಸು ಕ್ರಿಸ್ತನ ಕಡೆ ನೋಡ್ತಾನೆ. ನೋಡಪ್ಪ, ನೋಡು ಅಲ್ಲಿ ಏನ್ ಮಾಡ್ತಾ ಇದ್ರೆ, ಅವಾಗ ನಾನು ಅವ್ರಿಗೋಸ್ಕರ ರಕ್ತ ಸುರಿಸಿದ್ದೀನಿ, ಈ ಒಂದು ಸಾರಿ ಕ್ಷಮಿಸಿಬಿಡು, ಅವ್ನು ಮಾರ್ಪಾಟಾಗ್ತಾನೆ ಅಂತ ನಿನ್ ಕಾಲ ಅವಕಾಶ ಕೊಡ್ತಾ ಇದ್ದಾನೆ. ಇಲ್ಲಾಂದ್ರೆ ದೇವ್ರು ಯಾವಾಗೋ ಬಂದ್ಬಿಡ್ತಾ ಇದ್ದ, ಹೋಗ್ಬಿಡ್ತಾ ಇದ್ದ ಕರ್ಕೊಂಡು. ಅಂದ್ರೆ ನೀನು ಒಬ್ಬರು ನಾಶವಾಗೋದು, ಈ ಲೋಕದಲ್ಲಿ ಒಬ್ಬರು ನಾಶವಾಗೋದು ದೇವ್ರಿಗೆ ಇಷ್ಟ ಇಲ್ಲ. ಹಾಗಾಗಿ ನಿನ್ನ ತಪ್ಪುಗಳು ನೀನು ಸರಿಪಡಿಸ್ಕೊಳ್ಳೋದಕ್ಕಾಗಿ ನಿನಗಾಗಿ ವೆಯ್ಟಿಂಗ್ ಮಾಡ್ತಾ ಇದ್ದಾನೆ. ನೀನು ಸರಿಪಡಿಸ್ಕೊಳ್ಬೇಕು, ನೀನು ತಿದ್ದುಕೋಬೇಕು. ಇಬ್ರಿಯ ಬರೆದ ಪತ್ರಿಕೆಯಲ್ಲಿ ನೋಡ್ರಿ ಹೇಳ್ತದೆ, 12ನೇ ಅಧ್ಯಾಯ 14ನೇ ವಚನ ಏನ್ ಹೇಳುತ್ತೆ ಇಬ್ರಿಯ ಬರೆದ ಪತ್ರಿಕೆಯಲ್ಲಿ? ಎಲ್ಲರ ಸಂಗಡ ಸಮಾಧಾನದಿಂದಿರುವುದಕ್ಕೂ ಪರಿಶುದ್ಧತೆಯನ್ನು ಹೊಂದುವುದಕ್ಕೂ ಪ್ರಯತ್ನ ಮಾಡಿರಿ. ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಸಾಕಮ್ಮ, ಏನು ಪರಿಶುದ್ಧತೆ ಇಲ್ಲದೆ ಯಾವನು ಕರ್ತನನ್ನು ಕಾಣುವುದಿಲ್ಲ. ಅದಕ್ಕಾಗಿ ನೀನೇನ್ ಮಾಡಬೇಕು, ಎಲ್ಲರ ಸಂಗಡ ಸಮಾಧಾನ ಇರೋದಕ್ಕೆ ನೀನು ಪ್ರಯತ್ನ ಮಾಡಬೇಕು. ಪ್ರತಿದಿನ ನೀನು ಪ್ರಯತ್ನ ಮಾಡಬೇಕು. ಅರ್ಚಿತು ಅಂದ್ರೂ ಕೂಡ ದೇವ್ರ ನಿನ್ನ ಆಶ್ರಯ ಅನ್ಬೇಕು. ದೇವ್ರ ನಿನ್ನ ಆಶ್ರಯ ಅಂದ್ರೆ ಅವ್ರ ಹತ್ರ ನೀನು ಸಮಾಧಾನ ಹೊಂದ್ಕೋಬೇಕು. ಇಲ್ಲಿ ಈ ಲೋಕದಲ್ಲಿ ಯಾರು ನಿನ್ನ ಶತ್ರುಗಳು ಇರಬಾರ್ದು. ಎಲ್ಲರ ದೃಷ್ಟಿಯಲ್ಲಿ ನೀನು ಒಳ್ಳೆತಾನೆ ಮಾಡ್ತಾ ಇರ್ಬೇಕು. ಒಂದ್ ವೇಳೆ ಅವ್ರು ಬೈತಾರ, ಬೈಸ್ಕೋ, ಚಿಂತೆ ಇಲ್ಲ, ದೇವ್ರಿಗೆ ಒಪ್ಸ್ಕೊಡು. ದೇವ್ರ ಏನ್ ಮಾಡ್ತಾನೆ, ನಿನ್ನ ಪರವಾಗಿ ಯುದ್ಧ ಮಾಡ್ತಾನೆ. ಇವ್ರು ಏನ್ ಮಾಡಿದ್ರು, ಇಸ್ರಾಯೇಲ್ರು ದೇವ್ರ ಮರ ಇಟ್ರು, ಐಗುಪ್ತರಿಗೆ ತಿರುಗಿ ಬೀಳಲಿಲ್ಲ.
ಅವ್ರು ಏನು ಶಿಕ್ಷೆ ಕೊಟ್ಟರು ಅವ್ರು ಶಿಕ್ಷೆ ಅನುಭವಿಸ್ತಾ ಇದ್ರು, ಅದರ ದೇವ್ರಿಗೆ ತಿರುಗಿ ಬೀಳಲಿಲ್ಲ. ಆದರೆ ದೇವ್ರೇನ್ ಮಾಡ್ದ, ಅವ್ರ ಪರವಾಗಿ ಐಗುಪ್ತರನ್ನ ಇಸ್ರಾಯೇಲರಿಗೆ ವಿಮೋಚನೆಗಾಗಿ ಐಗುಪ್ತರನ್ನ ಈಡ್ಕೊಟ್ಟ ದೇವರು. ಇವಾಗ ನಿನ್ನ ನನ್ನ ವಿಮೋಚನೆಗಾಗಿ, ನಿನ್ನ ನನ್ನ ಬಿಡುಗಡೆಗಾಗಿ ಏನ್ ಮಾಡ್ತಾ ಇದ್ದಾನೆ, ಯೇಸು ಕ್ರಿಸ್ತನನ್ನ ಈಡ್ಕೊಡ್ತಾ ಇದ್ದಾನೆ. ಹಾಗಾಗಿ ಆ ಈಡ್ಕೊಟ್ಟಂತ ದೇವರು ಆ ಯೇಸು ಕ್ರಿಸ್ತನ ನೀನು ನಾನು ಏನ್ ಮಾಡ್ಬೇಕು ಕೇಳ್ಬೇಕು. ಎಂತ ಈಡು ನೋಡ್ರಿ, ಆ ಫಿಲಿಪಿಯರು ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8ನೇ ವಚನ ಏನ್ ಹೇಳ್ತದೆ? ಫಿಲಿಪಿ ಬರೆದ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 8ನೇ ವಚನ, ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ನೋಡಿ, ಆತನು ಪರಲೋಕದಲ್ಲಿ ಎಲ್ಲ ಇದೆ, ಸಕಲವೂ ಇದೆ. ದೇವದೂತರು, ಕೆರೂಬಿರು, ಸೆರಾಬಿಯರು ಆತನು ಯಾವಾಗ್ಲೂ 24 ಗಂಟೆ ಪರಿಶುದ್ಧನು 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 ಅಂತ ಆರಾಧಿಸುವಂತ ಒಂದು ಸ್ಥಾನ ಬಿಟ್ಟು ತಂದೆಯ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ದೇವರ ಚಿತ್ತ ಏನು, ನೀನು ನಾನು ಮಾರ್ಪಾಡ್ಬೇಕು, ನಿನ್ನ ನನ್ನ ಪಾಪ ಬಿಡುಗಡೆ ಆಗ್ಬೇಕು. ನಿನ್ನ ನನ್ನ ಪಾಪ ಬಿಡುಗಡೆ ಆಗ್ಬೇಕಂದ್ರೆ ಯೇಸು ಕ್ರಿಸ್ತನ ರಕ್ತ ಪರಿಹಾರ. ಆ ಯೇಸು ಕ್ರಿಸ್ತನ ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲತ್ತದೆ. ರಕ್ತಧಾರ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಪ್ರತಿಯೊಂದಕ್ಕೂ ರಕ್ತ ಕ್ರಯವಾಗಿ ಕೊಡಬೇಕು. ಅದು ಪರಿಶುದ್ಧ ರಕ್ತ ಆಗಿರ್ಬೇಕು. ಕೋಳಿಗಳು, ಎಮ್ಮೆ, ಕೋಣಗಳು, ಓತುಗಳು ಕಡಿದ್ರಿಂದ ಪರಿಶುದ್ಧತೆ ನಾವು ಪರಿಪೂರ್ಣರಾಗೋದಿಲ್ಲ. ಮನುಷ್ಯನ ಪಾಪ ಪರಿಹಾರ ಆಗ್ಬೇಕಂದ್ರೆ ಮನುಷ್ಯನ ರಕ್ತನೇ ಬೇಕು. ಆ ಮನುಷ್ಯನ ರಕ್ತ ಪರಿಶುದ್ಧವಾಗಿರ್ಬೇಕು. ಈ ಲೋಕದಲ್ಲಿ ಪರಿಶುದ್ಧರು ಯಾರು? ರೋಮ 3:23 ಏನ್ ಹೇಳ್ತದೆ? ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆ ಹೊಂದದೆ ಹೋಗಿದ್ದಾರೆ. ನಾವೆಲ್ಲರೂ ಪಾಪಿಗಳೇ. ಹಾಗಾಗಿ ನಮ್ಮ ಪಾಪ ಪರಿಹಾರಕ್ಕಾಗಿ ಆ ಕನ್ಯೆಯ ಮರಿಯಳ ಗರ್ಭದಲ್ಲಿ ಯೇಸು ಕ್ರಿಸ್ತನಾಗಿ ತನ್ನ ಮಗನನ್ನು ಕಳಿಸಿಕೊಟ್ಟು ಆತನು ಪರಿಶುದ್ಧನಾಗಿದ್ದಾನೆ, ಆತನು ಶುದ್ಧನಾಗಿದ್ದಾನೆ. ಆ ಶುದ್ಧ ರಕ್ತದಿಂದ ನಿನಗೋಸ್ಕರ ನನಗೋಸ್ಕರ ಕ್ರಯ ಸಲ್ಲಿಸಬೇಕಾಗಿದೆ. ಆತನು ಏನೋ ನಿನ್ನ ನನ್ನ ಪಾಪವನ್ನು ಎಲ್ಲೂ ಹತ್ತಬೇಕು, ಶಿಲುಬೆ ಮರಣ. ಶಿಲುಬೆ ಮರಣ ಅಂದ್ರೆ ಆ ಕಾಲದಲ್ಲಿ ಬಹು ಕೂರಿಗಳು, ನಾನಾ ಪ್ರಾಣಗಳು ತೆಗೆದಾಕದಂಥವ್ರು, ದೇಶ ದ್ರೋಹ ಮಾಡಿದಂತ ಕ್ರೂರಿಗಳು ಕೊಡುವಂತ ಶಿಲುಬೆ ಮರಣ, ಅದು ಶಿಕ್ಷೆ. ಅಂಥದ್ದು ಯೇಸು ಕ್ರಿಸ್ತನ್ಗೆ ಆ ಶಿಲುಬೆ ಮರಣ ಕೊಡ್ತಾನೆ. ಯಾಕೆಂದ್ರೆ ಆತನ ಮನುಷ್ಯನಿಗೆ ಸಾಧುನಾಶನಾಗಿ ನಿನ್ನ ನನ್ನ ಪಾಪದ ಬಿಡುಗಡೆಗಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಬಂದಿದ್ದರಿಂದ ಆತನ ಹೇಳ್ತಾ ಇದ್ದಾನೆ, ತನ್ನನ್ನು ತಗ್ಗಿಸಿಕೊಂಡು ಮರಣನ ಒಂದು, ಅಂದರೆ ಶಿಲುಬೆ ಮರಣವನ್ನಾದರೂ ಹೊಂದುವಷ್ಟು ವಿಧೇಯನಾದನು. ಶಿಲುಬೆ ಮರಣ ಒಂದಕ್ಕೆ ಅದು ವಿಧೇಯನಾಗಿ ಬಂದಿದ್ದಾನೆ. ಶಿಲುಬೆ ಮರಣ ಹೊಂದುವುದಕ್ಕಾಗಿ ಆತನ ವಿಧೇಯನಾಗಿ ಬಂದಿದೆ. ಇಂದು ನಾವು ನೋಡುವಾಗ 19ನೇ ಅಧ್ಯಾಯ ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ ಏನ್ ಹೇಳುತ್ತೆ? ಆತನು ನನಗೆ ಕಣ್ಣು ಕೊಟ್ಟರು 19:30 ಯೋಹಾನ ಬರೆದ ಸುವಾರ್ತೆ 19:30. ಸುರುಳಿ ರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ನೋಡ್ರಿ, ತೀರಿತು. ಏನು ತೀರಿತು? ನೀನು ನಾನು ಕೊಡುವಂತ ಶಿಕ್ಷೆ ಆತನು ತೀರಿಸಿಬಿಡ್ತಾನೆ. ನಿನಗೋಸ್ಕರ ನನಗೋಸ್ಕರ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಏನ್ ಮಾಡ್ಬೇಕಾಯ್ತೋ ಎಲ್ಲ ಮಾಡ್ಬಿಡ್ತಾನೆ. ಈ ತಲೆ, ಈ ಮೆದುಳು ಏನೇನೋ ಆಲೋಚನೆ ಮಾಡ್ತದೆ, ಈ ಬುದ್ಧಿ ಏನೇನೋ ಆಲೋಚನೆ. ಈ ಬುದ್ಧಿ ಮಾಡಿದ ಕೆಟ್ಟ ಪಾಪದ ಕಾರ್ಯಗಳಿಗೆ ಆತನ ತಲೆ ಮೇಲೆ ಮುಳ್ಳಿನ ಕಿರೀಟ ಧರಿಸ್ಕೊಳ್ತಾನೆ. ಈ ಕೈಗಳು ಕಾಲುಗಳು ಮಾಡಿದ ಪಾಪಕ್ಕೆ ಕೈ ಕಾಲುಗಳು ಮಳೆ ಹೊಡೆಸ್ಕೊಳ್ತಾನೆ. ಈ ಶರೀರ ಮಾಡಿದ ಪಾಪಕ್ಕೆ ಶರೀರದ ಮೇಲೆ 1 ಏಟುಗಳು ತಿಂತಾನೆ. ಈ ಹೃದಯ ಮಾಡಿದ ಪಾಪಕ್ಕೆ ಬರ್ಜಿಯಲ್ಲಿ ತೀರಿಸ್ಕೊಳ್ತಾನೆ. ಈ ರೀತಿ ನೀನು ನಾನು ಮಾಡಿದ ಎಲ್ಲ ಪಾಪ ಅಪರಾಧಗಳ ಆತನ ಶಿಲುಬೆ ಮೇಲೆ ಹೊತ್ಕೊಂಡು ಆ ಕಲ್ವಾರಿ ಶಿಲುಬೆ ಮೇಲೆ ಏನ್ ಮಾಡ್ದ? ತನ್ನ ಪ್ರಾಣ ಕೊಡೋದು ಮುಖಾಂತರ ಇದನ್ನೆಲ್ಲನ ತೀರಿಸಿಬಿಟ್ಟಿದ್ದಾನೆ. ಅಲ್ಲೇನಂತಂದ್ರೆ ತೀರಿತು ಎಂದು ಹೇಳಿ ತಲೆಯನ್ನು ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಟ್ಟನು. ಯಾರಿಗೆ? ತಂದೆಯಾದ ದೇವರಿಗೆ ಆತನು ಒಪ್ಪಿಸಿಕೊಡ್ತಾ ಇದ್ದಾನೆ. ಇನ್ನೂ ಒಂದು ವಚನ ನಾವು ನೋಡುವಾಗ ಲೂಕನ ಬಂದ ಸುವಾರ್ತೆಯಲ್ಲಿ 23ನೇ ಅಧ್ಯಾಯ 46ನೇ ವಚನ ಏನುತ್ತೆ?
ಲೂಕನ ಬರೆದ ಸುವಾರ್ತೆ 23ನೇ ಅಧ್ಯಾಯ 46ನೇ ವಚನ. ಆಮೇಲೆ ಯೇಸು, ಹಾ ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡುತ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿದನು. ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ನೋಡ್ರಿ, ಅಲ್ಲಿ ಏನ್ ಹೇಳ್ತಾ ಇದ್ದೇನೆ, ತಂದೆ ನನ್ನ ಆತ್ಮವು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಅಂದ್ರೆ, ನೀನು ನಾನು, ನಿನ್ನಲ್ಲಿರುವಂತ ಆತ್ಮ ನನ್ನಲ್ಲಿರೋ ಆತ್ಮ ತಂದೆಯಿಂದ ಬಂದಿದ್ದು. ನಿನ್ನ ಆತ್ಮ ನನ್ನ ಆತ್ಮ ತಂದೆಯಿಂದ ಬಂದಿದ್ದು. ಈ ವಚನ ಪ್ರಸಂಗಿ 12:7 ಓದಿ. ಪ್ರಸಂಗಿ 12:7 ಏನ್ ಹೇಳುತ್ತೆ? ಮಣ್ಣು ಭೂಮಿಗೆ ಸೇರಿ ಇದ್ದಾಗುವುದು, ಆತ್ಮವು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ನೋಡಿ ಏನ್ ಹೇಳ್ತಾನೆ, ಏನು ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವನ್ನು ತನ್ನನ್ನು ದಯಪಾಲಿಸಿದ ದೇವರ ಬಳಿಗೆ ಸೇರುವುದು. ಆತ್ಮ, ನಿನ್ನ ಆತ್ಮ ನನ್ನ ಆತ್ಮ ಎಲ್ಲಿಗೆ ಹೋಗ್ಬೇಕು? ದೇವರ ಬಳಿಗೆ ಸೇರ್ಬೇಕು. ದೇವರ ಬಳಿಗೆ ಸೇರ್ಬೇಕಂದ್ರೆ ನೀನೇನ್ ಮಾಡ್ಬೇಕು? ನಿನ್ನ ಸೃಷ್ಟಿಕರ್ತನ ಸ್ಮರಿಸಬೇಕು. ನಿನ್ನ ಸೃಷ್ಟಿಕರ್ತನ ಆಜ್ಞೆಯನ್ನು ಪಾಲಿಸಬೇಕು. ನಿನ್ನ ಸೃಷ್ಟಿಕರ್ತನ ಏನ್ ಹೇಳ್ತಾನೋ ಅದೇ ಪ್ರಕಾರ ನೀನು ಜೀವಿಸಬೇಕು. ನಿನ್ನ ಸೃಷ್ಟಿಕರ್ತನಲ್ಲೇ ನಿನ್ನ ಜೀವಿತವನ್ನು ಕಡಿಬೇಕು. ಆಗ ನಿನ್ನ ಆತ್ಮ ಎಲ್ಲಿಗೆ ಹೋಗುತ್ತೆ? ದೇವರ ಸನ್ನಿಧಿಗೆ ಹೋಗುತ್ತೆ. ನಿನ್ನ ಆತ್ಮ ದೇವರ ಸನ್ನಿಧಿಗೆ ಹೋಗ್ಬೇಕಂದ್ರೆ ಮಾರ್ಗದರ್ಶಿಯಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದಾನೆ. ನಾನೇ ಮಾರ್ಗವು, ನಾನೇ ಮಾರ್ಗ, ಸತ್ಯವು, ಜೀವವಾಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಬಳಿಗೆ ಬರಲಾರನು. ಅಂದ್ರೆ ಯೇಸು ಕ್ರಿಸ್ತನ ಮೂಲಕವಾದ ಹೊರತು ಯಾರು ತಂದೆ ಬಳಿಗೆ ಹೋಗಕ್ಕಾಗಲ್ಲ. ಆತನ ಪ್ರಿಯ ನನ್ನ ಸಹೋದರ ಸಹೋದರಿ, ಆತನೇನ್ ಮಾಡ್ತಾನೆ? ತಂದೆಯೇ, ನನ್ನ ಆತ್ಮವನ್ನು ನಿನ್ನ ಕೈಗೆ ಒಪ್ಪಿಸಿಕೊಡ್ತೇನೆ ಎಂದು ಮಹಾಧ್ವನಿಯಿಂದ ಕೂಗಿ ಇದನ್ನು ಹೇಳಿದ ಮೇಲೆ ಪ್ರಾಣ ಬಿಟ್ಟನು. ನೋಡ್ರಿ, ಎಷ್ಟು ಒಳ್ಳೆ ದೇವರು. ಯಾಕೆ? ತಂದೆ ಚಿತ್ತ ನೆರವೇರಿಸಬೇಕಾಗಿದೆ. ಅಲ್ಲಿ ಹೇಳ್ತದೆ 22ನೇ ಅಧ್ಯಾಯ, ಲೂಕನ ಬರೆದ 22ನೇ ಅಧ್ಯಾಯ 42ನೇ ವಚನ ಏನ್ ಹೇಳ್ತದೆ? 22:42. ತಂದೆಯೇ, ನಿನಗೆ ಇಷ್ಟವಿದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು. ಹೇಗೋ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ ಅಂದನು. ಹೇಗೂ ನನ್ನ ಚಿತ್ತವಲ್ಲ, ನಿನ್ನ ಚಿತ್ತವೇ ಆಗಲಿ. ತಂದೆಯಾದ ದೇವರು ನಿನಗೋಸ್ಕರ, ನನಗೋಸ್ಕರ, ನಿನ್ನ ವಿಮೋಚನೆಗೋಸ್ಕರ, ನನ್ನ ವಿಮೋಚನೆಗೋಸ್ಕರ, ನಿನ್ನ ಬಿಡುಗಡೆಗೋಸ್ಕರ, ನನ್ನ ಬಿಡುಗಡೆಗೋಸ್ಕರ ತನ್ನ ಏಕೈಕ ಪುತ್ರನಾಗಿದ್ದ ಯೇಸು ಕ್ರಿಸ್ತನ್ನೇ ಈಡ್ಕೊಟ್ಟಿದ್ದಾನ್ರಿ. ಅಂತ ಒಳ್ಳೆ ದೇವ್ರು ನಾವೇನ್ ಮಾಡ್ಬೇಕು? ನಂಬಬೇಕು. ಅಂತ ಒಳ್ಳೆ ದೇವ್ರ ಮಾರ್ಗದಲ್ಲಿ ನಾವು ಜೀವಿಸ್ಬೇಕು. ಆತನನ್ನ ಕೈ ಹಿಡ್ದು ನಾವು ನಡೀಬೇಕು. ನಾವು ಕೈ ಹಿಡ ನಮ್ಮ ಹಸ್ತವನ್ನ, ನಮ್ಮ ಕೈಯನ್ನು ಆತನ ಕೊಟ್ಟು ಬಿಡಬೇಕು, ನೀನ್ ನಡ್ಸಪ್ಪ ಅಂತೇಳಿ. ಆಗ ಆತನ ಏನ್ ಮಾಡ್ತಾನೆ? ಜೀವಿತಾಂತವರೆಗೂ ನಮ್ಮ ಆಯುಸ್ಸು ಎಷ್ಟು ವರ್ಷ ಇರ್ತದೋ, ಎಲ್ಲಿ ತನಕ ನಾವು ಇರ್ಬೇಕಂದ್ರೆ ಮತ್ತಾಯ ಬಂದ ಸುವಾರ್ತೆಯಲ್ಲಿ ಒಂದು ಕಡೆ ಹೇಳ್ತದೆ ಏನಂತ, ಕೊನೆ ತನಕ ಯೇಸು ಕ್ರಿಸ್ತನು ಬರುವ ತನಕ ನಾವೇನಾಗಿರ್ಬೇಕಂತೆ? ಆತನ ಜೊತೆಯಲ್ಲಿ ಇರ್ಬೇಕಂತೆ. ಆಗ ಮಾತ್ರ ನಾವು ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ. ಇಲ್ಲಂದ್ರೆ ನಾವು ಹೋಗೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ನಾವು ನೋಡ್ತೇವೆ 24ನೇ ಅಧ್ಯಾಯ 13ನೇ ವಚನ, ಮತ್ತಾಯ ಬರೆದ ಸುವಾರ್ತೆ 24ನೇ ಅಧ್ಯಾಯ 13ನೇ ವಚನ ಏನ್ ಹೇಳ್ತಾರೆ? ಆದರೆ ಕಡೆಯವರೆಗೂ ತಾಳುವನು, ರಕ್ಷಣೆ ಹೊಂದುವನು. ಈ ಜೀವಿತದಲ್ಲಿ ಅನೇಕ ಕಷ್ಟಗಳು ಬರ್ತದೆ, ಶೋಧನೆ ಬರ್ತದೆ, ಶ್ರಮೆಗಳು ಬರ್ತದೆ. ಆದರೆ ನೀನು ಉಸಿರಿರುವ ತನಕ, ಕಡೆ ತನಕ ಅಂದ್ರೆ ನಿನ್ನ ಉಸಿರು ಹೋಗೋ ತನಕ ನೀನೇನವಾಗಬೇಕು? ನಿನ್ಗೆ ಏನೇ ಕಷ್ಟ ಬರಲಿ, ಏನೇ ಸಮಸ್ಯೆ ಬರಲಿ, ತಾಳ್ಕೊಂಡು ಯೇಸು ಕ್ರಿಸ್ತನ ಬಿಡದ ಹಾಗೆ ಯೇಸು ಕ್ರಿಸ್ತನಂತ ಮಾರ್ಗದಲ್ಲಿ ನಡೆಯುವುದಾದ್ರೆ ಯೇಸು ಕ್ರಿಸ್ತನ ಮಧ್ಯಾಕಾಶಕ್ಕೆ ಬಂದು ಏನ್ ಮಾಡ್ತಾನೆ? ನಿನ್ನನ್ನು ನನ್ನನ್ನು ಕರ್ಕೊಂಡು ಹೋಗ್ತಾನೆ, ನಿತ್ಯ ಜೀವಿತದಲ್ಲಿ ಸೇರಿಸ್ತಾನೆ. ಹಾಗಾಗಿ ನಾವ್ಯಾರು? ನೀನ್ಯಾರು ದೇವರ ದೃಷ್ಟಿಯಲ್ಲಿ? ನೀನ್ಯಾರು ದೇವರ ದೃಷ್ಟಿಯಲ್ಲಿ? ಅಮೂಲ್ಯನು, ಮಾನ್ಯಳು, ಪ್ರಿಯನು, ಪ್ರಿಯಳಾಗಿದ್ಯಾ. ಹಾಗಾಗಿ ನಿನಗೋಸ್ಕರ ತಂದೆಯಾದ ದೇವರು ಯೇಸು ಕ್ರಿಸ್ತ ನೀರು ಕೊಟ್ಟಿದ್ದಾನೆ. ಹಾಗಾಗಿ ಆ ದೇವರ ವಾಕ್ಯಾನುಸಾರವಾಗಿ ಆ ದೇವರಿಗೆ ನೀನು ಒಳಬಿದ್ದು ಆ ದೇವರಿಗಾಗಿ ನೀನು ಜೀವಿಸುವಾಗ ನಿನ್ಗೆ ವಿಮೋಚನೆ ಕೊಟ್ಟು ಯುಗಾಂತರ ಜೀವಿಸುವಂತ ಮಹಾಭಾಗ್ಯ ಆತನ ಕೊಡಲಿಕ್ಕಿದ್ದಾನೆ. ಆ ಯೇಸು ಕ್ರಿಸ್ತನ ನಂಬಿ ನಾವು ಜೀವಿಸೋಣ. ಪ್ರಾರ್ಥನೆ ಮಾಡ್ಕೊಳ್ಳೋಣ.
ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ವಂದನೆ ಸ್ವಾಮಿ. ಅಪ್ಪ, ಈ ಸಮಯದಲ್ಲಿ ನಿಮ್ಮನ್ನೇ ಸ್ತುತಿಸಿ ಆರಾಧಿಸಿ ಮಹಿಮೆ ಪಡಿಸಿದೆ. ನಿನ್ನ ವಾಕ್ಯದ ಮುಖಾಂತರ ನಮ್ಮನ್ನು ಬಲಪಡಿಸಿದ್ಯಾ, ಎಚ್ಚರಿಸಿದ್ಯಾ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನನ್ನ ಎಸೆಯ ನನಗೋಸ್ಕರ ನೀನು ಕೊಟ್ಟ ಈಡಾಗಿ ಬಂದಿದ್ಯಪ್ಪ. ಅಂದು ಇಸ್ರಾಯೇಲರಿಗೋಸ್ಕರ ಐಗುಪ್ತ ದೇಶ ನೀನು ಕೊಟ್ಟ ದೇವರು ಇಂದು ಅಪ್ಪ ಈ ಲೋಕದಲ್ಲಿ ಸ್ವಾಮಿ ನಮಗೋಸ್ಕರ ತನ್ನ ಏಕೈಕ ಮಗನನ್ನು ಕೊಟ್ಟಂತ ದೇವರೇ, ನಾವು ನಿನ್ನ ಆಜ್ಞೆಗೆ ಒಳಬಿದ್ದು ಸ್ವಾಮಿ ನಿನಗಿಷ್ಟವಾದ ರೀತಿಯಲ್ಲಿ ಜೀವಿಸುವಂತೆ ಈ ವಾಕ್ಯ ಕೇಳುವಂತ ಪ್ರತಿಯೊಂದು ಮಗನನ್ನು ನೀನು ಆಶೀರ್ವದಿಸಪ್ಪ. ಪ್ರತಿಯೊಬ್ಬರು ನಿನ್ನ ದೃಷ್ಟಿಯಲ್ಲಿ ಅಮೂಲ್ಯರು, ಮಾನ್ಯರು, ಪ್ರಿಯರಾಗಿರುವಂತೆ ದೇವರೇ, ಪ್ರತಿಯೊಬ್ಬರು ನೀನು ಆಶೀರ್ವದಿಸಿ ರಕ್ಷಿಸಿ ಕಾಪಾಡಬೇಕೆಂದು ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಇಡುತ್ತೇನೆ ತಂದೆಯೇ. ಆಮೆನ್.